ವಿಜಯರೇ ಒಂದ್ಸಲಿ ಬೇಕಾದ್ರೆ ನೀವು ನಿಮ್ಮ ಸ್ಕ್ರೀನ್ ಶೇರ್ ಮಾಡಿ ನೋಡಿ. ನಾನು ಐ ವಿಲ್ ಮೇಕ್ ಯು ಕೋ ಹೋಸ್ಟ್. ಅವಾಗ ನೀವು ಇಮಿಡಿಯೇಟ್ ಆಗಿ ಶೇರ್ ಮಾಡಬಹುದು. ಓಕೆ, ಆಗ್ತಾ ಇದೆ ಬಿಡಿ. ಆಫ್ ಮಾಡಿ, ಪರವಾಗಿಲ್ಲ. ಓಕೆ, ಕರೆಕ್ಟ್ ಆಗ್ತಾ ಇದೆ. ಓಕೆ. While waiting now, I think hello. ಇನ್ನು 2 ನಿಮಿಷದಲ್ಲಿ ಶುರು ಮಾಡ್ತೀವಿ. ಹರೀಶ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಾ ಇಲ್ವಾ? ಓಕೆ, ನಿಮಗೆಲ್ಲ ವಾಯ್ಸ್ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ವಿಜಯ್ ಅವರೇ? Vijayakumar Kammar. ಕಾಫಿ ಬೇಕಾ? ಮುಗಿಸ್ಬಿಡ್ಲ ಇರೋದು ಹಾಕಿ ಈಗ ಇನ್ನೊಂದು ನಿಮಿಷದಲ್ಲಿ ನನ್ನ ಕಾರ್ಯಕ್ರಮ ಶುರು ಮಾಡ್ತೀನಿ. ನಿಮ್ಮ ವಿಡಿಯೋಗಳನ್ನ ಆಫ್ ಮಾಡ್ಕೊಳ್ಳಿ. ಆಮೇಲೆ ಡಿಸ್ಕಷನ್ ಟೈಮಲ್ಲಿ ಬೇಕಾದ್ರೆ ಓಪನ್ ಮಾಡ್ಕೊಬಹುದು. ಎಲ್ಲ ವೀರಶೈವ ಸಮಾಜದ ಸದಸ್ಯರಿಗೂ ಮತ್ತು ನಾವು ಕರ್ನಾಟಕದಿಂದ ಭಾಗವಹಿಸುತ್ತಿರುವಂತಹ ಗೆಳೆಯರಿಗೂ ಇವತ್ತಿನ ವೀರಶೈವ ಸಮಾಜದ ವಿಚಾರ ವೇದಿಕೆಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ವಿಷಯ ಬಸವನ ಸಂದೇಶ ಅಮೆರಿಕಕ್ಕೆ ಬೇಕಾಗಿದೆಯೇ ಅನ್ನೋ ಒಂದರ ಬಗ್ಗೆ ನಾವು
ವಿಜಯ ಕಮ್ಮರ್ ಅವರು ಉಪನ್ಯಾಸ ಮಾಡಿ ನಂತರ ನಾವು ಅದ್ರ ಬಗ್ಗೆ ಚರ್ಚಿಸ್ತೀವಿ. ಈಗ ಎಂದಿನಂತೆ ಓಂ ಚಾಂಟಿಂಗ್ ಮತ್ತೊಂದು ವಚನವನ್ನು ಹೇಳಿ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಅಪ್ಪಣೆಯ ಮೇರೆಗೆ. ಓ ನಮಃ ಶಿವಾಯ. ಓಂ ಶ್ರೀ ಗುರುಲಿಂಗಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ಈಗ ಒಂದು ವಚನವನ್ನು ನಿಮ್ಮ ಹತ್ರ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಉತ್ತಮವಾದ ವಚನ. ಕಾಯಕದಲ್ಲಿ ನಿರತನಾದೊಡೆ, ಕಾಯಕದಲ್ಲಿ ನಿರತನಾದೊಡೆ, ಬ್ರಹ್ಮ ಪದವಿಯನೊಲ್ಲೆ, ವಿಷ್ಣು ಪದವಿಯನೊಲ್ಲೆ, ರುದ್ರ ಪದವಿಯನೊಲ್ಲೆ. ಕಾಯಕದಲ್ಲಿ ನಿರತನಾದೊಡೆ, ಬ್ರಹ್ಮ ಪದವಿಯನೊಲ್ಲೆ, ವಿಷ್ಣು ಪದವಿಯನೊಲ್ಲೆ, ರುದ್ರ ಪದವಿಯನೊಲ್ಲೆ, ನಾನು ಮತ್ತಾವ ಪದವಿಯನೊಲ್ಲನೆಯ. ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ. ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ. ಇಲ್ಲಿ ಬಸವ ಎಂತಹ ಎತ್ತರಕ್ಕೆ ನಾವು ನೋಡ್ತಾ ಇದ್ರು, ಅವನು ನಮ್ಮೆಲ್ಲರ ಕೆಳಗೆ ಇದ್ದೀನಿ ಅಂತ ಒಂದು ಭಾವನೆಯನ್ನ ತೋರಿಸ್ತಾ, ಒಬ್ಬ ಲೀಡರ್ಗೆ ಆಗಲಿ, ಒಬ್ಬ ಒಂದು ಧಾರ್ಮಿಕ ಮುಖಂಡನಿಗೆ ಆಗಲಿ, ತಾನೂ ಅನ್ನುವ ಒಂದು ಯಾವ ರೀತಿಯ ಅಹಂ ಸಾಯ್ತಾ ಇರಬಾರದು, ಎಲ್ಲರಿಗಿಂತ ಕೆಳಗೆ ಅಂತ ಹೇಳಿದಂತಹ ಮೊದಲನೆಯ ದಾರ್ಶನಿಕ ಈ ಬಸವ. ಇವತ್ತಿನ ಈ ಬಸವನ ಸಂದೇಶವನ್ನ ಚರ್ಚಿಸುವುದಕ್ಕೆ ನಮ್ಮವರೇ ಆದ ವಿಜಯಕುಮಾರ್ ಕಮ್ಮಾರ್ ಅವರು ಬಂದಿದ್ದಾರೆ. ವಿಜಯಕುಮಾರ್ ಅವರು ನಮಗೆ ಆಗಲೇ ಚಿರಪರಿಚಿತ. ಹೋದ ವರ್ಷ ಇನ್ನೊಂದು ವಿಷಯದ ಬಗ್ಗೆ ನಮ್ಮ ವಿಚಾರ ವೇದಿಕೆಯಲ್ಲಿ ಬಂದು ಚರ್ಚಿಸಿದ್ದರು. ಅವರು ಗ್ಲೋಬಲ್ ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿ ತುಮಕೂರಲ್ಲಿ, ಅವರ ತಂದೆ ತಾಯಿಗಳು ಸಹ ಸಾಹಿತ್ಯದಲ್ಲಿ ಬಹಳಷ್ಟು ಆಸಕ್ತಿ ಉಳ್ಳವರು. ಇವರು ಸಾಹಿತ್ಯದಲ್ಲಿ ಮತ್ತು ನಮ್ಮ ಶರಣ ಸಂಪ್ರದಾಯದಲ್ಲಿ ವಚನಗಳಲ್ಲಿ ಬಹಳಷ್ಟು ಕೃಷಿ ಮಾಡಿ ಬಹಳಷ್ಟು ಜ್ಞಾನವನ್ನು ನಮ್ಮ ಹತ್ರ ಅವರು ಹಂಚಿಕೊಳ್ತಾ ಇದ್ದಾರೆ. ಇಷ್ಟು ಹೇಳಿ ನಾನು ವಿಜಯಕುಮಾರ್ ಅವರಿಗೆ ಈ ಕಾರ್ಯಕ್ರಮವನ್ನು ಶುರು ಮಾಡಿ ನಂತರ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶರಣಾರ್ಥಿಗಳು. ಈ ವೇದಿಕೆಯಲ್ಲಿ ನನ್ನದು ಎರಡನೆಯ ಉಪನ್ಯಾಸ. ಮೊದಲನೇದು ಮೈಕ್ರೋ ಸೋಷಿಯೋ ಎಕನಾಮಿಕ್ ರೆವಲ್ಯೂಷನ್ ಇನ್ 12th century ಅಂತ ಹೋದ ವರ್ಷ ಮಾಡಿದ್ವಿ. ದಿಸ್ ಇಸ್ ದ ಸೆಕೆಂಡ್ ಅಪಾರ್ಚುನಿಟಿ. ಫಾರ್ ದ್ಯಾಟ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದಿ VSNA ಆ್ಯಂಡ್ ಇಟ್ಸ್ ಆಫೀಸ್ ಬೇರರ್ಸ್. ಇವತ್ತಿನ ಚರ್ಚೆಯ ವಿಷಯ ಈಸ್ ಬಸವ ಮೆಸೇಜಸ್ ಆರ್ ಸ್ಟಿಲ್ ರೆಲೆವೆಂಟ್ to USA ಅಂತ. It's not only relevant to USA, it is relevant to the whole world ಅಂತ ಹೇಳ್ತಾ ಈ ಉಪನ್ಯಾಸವನ್ನ ಪ್ರಾರಂಭ ಮಾಡೋಣ. Is Basava's messages are relevant to USA? ಈ ಮೆಸೇಜಸ್ಗೆ ಹೋಗೋದಕ್ಕಿಂತ ಮುಂಚೆ ಎರಡು ಮೂಲಭೂತ ಪ್ರಶ್ನೆಯನ್ನು ನಮ್ಮ ಸ್ನೇಹಿತರು ಕೇಳಿದ್ರು. ಒನ್ ಆಫ್ ಮೈ ಕ್ಲೋಸ್ ಕ್ರಿಟಿಕ್ ಆ್ಯಂಡ್ ಅ ವೆರಿ ಪ್ರಾಮಿನೆಂಟ್ ಯೂನಿವರ್ಸಿಟಿ ಪ್ರೊಫೆಸರ್ ಆಫ್ ಸೋಷಿಯಾಲಜಿ ಟೋಲ್ಡ್ ಮಿ ಅ ವೆರಿ ಸೀರಿಯಸ್ ನ್ಯಾರೇಟಿವ್. ಅವ್ರು ಭಾಳ ವೆರಿ ಸೀರಿಯಸ್ ಆಗಿ ಹಿ ಹ್ಯಾಸ್ ಆಸ್ಕ್ಡ್ ಮಿ ಅ ಕ್ವೆಶ್ಚನ್. ಅಂದರೆ ಐ ಹ್ಯಾವ್ ಶೇರ್ಡ್ ದಿಸ್ ಮೀಟಿಂಗ್ ಡೀಟೇಲ್ಸ್ ವಿತ್ ಹಿಮ್. ಇಮಿಡಿಯೇಟ್ಲಿ ಹಿ ಮೆಸೇಜ್ ಮಿ ದೀಸ್ ಕ್ವೆಶನ್ಸ್. ಅಂದರೆ he was narrating something else which is different from what we have studied or researched.
ಅವ್ರು ಹೇಳ್ತಾರೆ ಶರಣಾಸ್ ಡಿಡ್ ನಾಟ್ ಹ್ಯಾವ್ ದಿ ಅನಿಮಾಸಿಟಿ ಇನ್ ದಿ 12th century society and all those stories are concocted. There was no genocide in Kalyana. Basaveshwara died in a normal way. There is no such thing that his death was a tragedy. The same way King Bijala was also not assassinated. ಮುಂದುವರೆದವ್ರು ಹೇಳ್ತಾರೆ, further he continued, you are trying to be on the limelight by promoting stories which are false. Try to illuminate the society rather than keeping the society in illusion. His question is very valid, and I am very much appreciating his views on the Kalyana. ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ, Sharanas did not have the animosity in the 12th century society, and those stories are concocted. First of all, we have to educate ourselves to learn how to study the processes from the 12th century. Andre, whether it is genocide has happened or not, first we have to confirm whether Basaveshwara died because of his tragedy. Vijaya was not assassinated or not, we have to think. And his best view, what I am trying to catch is, illuminate the society rather than keeping the society in illusion. ಅವ್ರ ನನ್ನ ಮೇಲಿರೋ ಪ್ರೀತಿ ಅಂದರೆ so much of affection and love, he has asked this question so that we have to learn ourselves in the process of illuminating the society rather than keeping the society in the illusion. Today's lecture is on the same lines. That's why he might have sent me this lines ಅಂತ ನನಗನ್ಸುತ್ತೆ. My childhood friend, one of my childhood friend, he sent me another message after reading this. What he said, I'll first read in Kannada. ಯಾವ ಸಮಾನತೆ ಬಗ್ಗೆ ಚಿಂತನೆ, ಈಗ ಪ್ರಸ್ತುತ ನಡೆಯುತ್ತಿರುವ ಅಸಮಾನತೆಯು ನಮ್ಮಲ್ಲೇ ಬೆಂಕಿಯನ್ನು ಹೊತ್ತಿಸಿದೆ. ನಾವೀಗ 1000 ವರ್ಷಗಳ ಹಿಂದೆ ಜಾರಿದ್ದೇವೆ. ಈಗ ಮತ್ತೊಮ್ಮೆ ಒಬ್ಬ ಸಮಾಜ ಸುಧಾರಕ ಬೇಕು. ಬಸವಣ್ಣನ ನಂತರ ನಾನು ಕಂಡ ಸಮಾಜ ಪರಿವರ್ತಕ ಅಂಬೇಡ್ಕರ್. ಈಗ ಮತ್ತೆ ಅವರಿಬ್ಬರೂ ಬೇಕಾಗಿದ್ದಾರೆ. ಇಲ್ಲವಾದಲ್ಲಿ ಮತ್ತೊಂದು ಯಾದವಿ ಕಲಹಕ್ಕೆ ಪ್ರಸ್ತುತ ಸಮಾಜ ಸಾಕ್ಷಿಯಾಗಬಹುದು. ನೀನು ಬರೀ ಶಭಾಷ್ಗಿರಿಗೆ ಭಾಷಣ ಮಾಡಿದರೆ ಸಾಲದು, ಬದಲಾವಣೆಗೆ ಕಾರಣನಾಗಬೇಕು ಅಂತ ನನ್ನ ಫ್ರೆಂಡ್ ಪಾಟೀಲ್ ಕುಲಕರ್ಣಿ ಅವ್ರು ಕಳಿಸಿದ್ದಾರೆ. ಈ ಪಾಟೀಲ್ ಕುಲಕರ್ಣಿ ಅವರ ಅಣ್ಣ ಆಸ್ಟ್ರೇಲಿಯಾದಲ್ಲಿ ಬಸವ ಸಮಿತಿನಲ್ಲಿ he is also one of the office bearer. Both these brothers are very much interested in Basava philosophy. ಅವ್ರು ನಾನು ಈ ಮೆಸೇಜನ್ನು ಯಾಕೆ ಕಳಿಸಿದ್ರು ಅಂತ sometime I was flabbergasted by seeing this message. ಯಾಕಂದರೆ the fundamental questions which we have to learn is the basic thing that whether this has happened in 12th century or not, whether this is applicable today's modern world anta. These two guys have illuminated my mind, or you can say ignited my mind to again research and go back to the fundamental question of whether this has happened or not anta. My childhood friend asked another relevant question. Now I am trying to tell in English, because so many people from Trinidad and Tobago and Middle East are joining with us. So I want to concentrate on English rather than in Kannada. So what he is telling, which equality you are trying to project by your presentations or speeches. The present cultural and socio-religious activities around us are very, very disturbing. The wildfire which we are experiencing today is same as 1000 years ago. We need once again a socio-cultural reformers like Basaveshwara and Ambedkar. If you are inclined to get a pat on your back by only doing presentations and speeches is a waste of time. Really, we need personalities like Basaveshwara and Ambedkar to take lead to reform and bring back the significant changes in the harmony of the society. You can be one of them and do it with conviction and commitment. This is what my both friends advise. So we need to carry forward this legacy of again researching, go back to the fundamental questions of whether this has happened or not, whether the genocide has happened or not. We have to research and do the 100% veracity of this question. Now I have many ignited questions to answer in this presentation. As we have a very practical oriented generation today,
the two fundamental questions these people are asking today only, practical oriented generation, which is very, very information oriented people. And now we have to answer those questions. What are all the messages of Basaveshwara to create equality in the society? Are we experiencing the same situation of turbulence of 12th century? If these narratives are true, how can we relate it to the modern world? It's not only for the United States, it is for the whole world. This Basava philosophy is going to be applicable. Let us see in the next 30-35 minutes. Now, it's now almost 900 years since the socio-economic revolution in Karnataka, Kalyana. Even today, we talk about the universal significance of Basaveshwara's messages, which itself speaks about the volume and quintessence of his tenets of social equality and justice. So, even after 900 years of time, we are talking of Basaveshwara. That itself speaks about the volume and quintessence of his tenets of social equality and justice. Comparative study of 12th century revolution shows Basaveshwara was a great thinker and his teachings are universally accepted. Basaveshwara and his followers brought the breeze of equality in the society, wherein the situation was highly disturbed under the influence of apartheid in 12th century. Now, today we'll come to the very interesting topic: is Basaveshwara's message relevant to USA or not? The messages are not only relevant to USA and also to the whole world. This is what we want to present it in this presentation. The messages finds its universal significance even today, as we are going through a turbulent times, culturally, financially, psychosomatically, and geopolitically. The whole world is trying to find the ways and means to sort out these issues. Herein we find these solutions through Basaveshwara's messages, which are promoted, tried, tested, and implemented successfully. In the nutshell, they are the testimonies for the world. Let us understand how these messages are relevant through modern techniques. So many modern techniques are there. Out of that, 2 or 3 I would like to mention here. And in the further question and answer sessions, we will be able to answer all those questions which are arising out of the presentation. Now let us understand the background of Kalyana. This question of whether a genocide happens in Kalyana or not answers with this background of Kalyana. Revolution in Kalyana was a very complicated and it was a very complex situation. On one side there was a monarchy, opposite to it people from lower classes. ಒಂದು ಕಡೆ ಅರಸೊತ್ತಿಗೆ ಮತ್ತೊಂದು ಕಡೆ ಬಸವಣ್ಣನವರ ವಿರೋಧಿಗಳು. A strong opposition to Basaveshwara philosophy of equality. A ladder system in the society and the lower class of the artisans. ಯಾವ ನಮ್ಮ ಆಯಗಾರರಿದ್ದಾರೆ ಅವ್ರಿಗೆ, ಆಮೇಲೆ ವರ್ಣಾಶ್ರಮ ಅಂತ ನಾವೇನು ಹೇಳ್ತೀವಿ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಈ ಲ್ಯಾಡರ್ ಸಿಸ್ಟಮ್ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಆಯಗಾರರು. ದ ಇಂಟೆಲೆಕ್ಚುಯಲ್ಸ್ ಅಂಡ್ ಅಪೋಸಿಟ್ them are uneducated class, financially strong class, and opposite to them was poor people who are depending on their daily work, and opposite to them was priest class who are exploiting the poor people. ಅಂದರೆ ಈ ಶ್ರೇಣೀಕೃತ ಸಮಾಜದಲ್ಲಿರುವ ಜನರನ್ನ ಶೋಷಣೆ ಮಾಡ್ತಿರ್ತಕ್ಕಂಥ ವೈದಿಕ ಶಾಹಿಗಳು ಅಂತ ಹೇಳ್ತಾರೆ. ಬಟ್ ಏನಂದರೆ ಆ ಕೆಳವರ್ಗದ ಜನರಿಗೆ, ಅಂದರೆ ಲೋವರ್ ಕ್ಲಾಸ್ ಜನರಿಗೆ ಈ ಮೇಲೆ ಬರೋಕ್ಕೆ ಒಂಥರ ಬಿಡ್ತಿರ್ಲಿಲ್ಲ ಅನ್ನೋ ಒಂದು ಗುಮಾನಿ ಇತ್ತು. ಅದು ಇಟ್ ವಾಸ್ ವೆರಿ ರೆಲೆವೆಂಟ್ ಬಿಕಾಸ್ ಸಮ್ ಆಫ್ ದಿ ವಚನಾಸ್ ಆಫ್ ಅಲ್ಲಮಪ್ರಭು ಆಗಲಿ, ಬಸವೇಶ್ವರಾಸ್ ಆ್ಯಂಡ್ ಮೆನಿ ಅದರ್, ಟೋಟಲಿ ಅರೌಂಡ್ 357 ವಚನಕಾರಸ್ ಆಸ್ ಆಫ್ ನೌ ವಿ ಹ್ಯಾವ್ ಗಾಟ್. ಇನ್ ಆಲ್ ದಿ ವಚನಾಸ್ ವಿ ಕ್ಯಾನ್ ಸಿ ದಿಸ್ ದಿ ಕಾಸ್ಟ್ ಬೇಸ್ಡ್ ಪಾಲಿಟಿಕ್ಸ್ ಅಪಿಯರ್ಡ್ ಇನ್ 12th century ಅಂತ. ಇನ್ ದ ನಟ್ ಶೆಲ್ ಇಟ್ ವಾಸ್ ಅ ಕ್ಯಾವಸ್ ಇನ್ ದ ಸೊಸೈಟಿ. ಅಂದರೆ ಪ್ರಕ್ಷುಬ್ಧ ವಾತಾವರಣ ಇರ್ತಕ್ಕಂಥ ಒಂದು ಸೊಸೈಟಿ, ಫ್ರಮ್ ಪರ್ಸ್ನಲ್ ಟು ಸೊಸೈಟಿ. ಅಂದರೆ ವ್ಯಷ್ಟಿಯಿಂದ ಸಮಷ್ಟಿವರೆಗೂ ದೆರ್ ವಾಸ್ ಎ ಪ್ರಾಬ್ಲಮ್. ಇಟ್ ವಾಸ್ ಅ ಟರ್ಬುಲೆಂಟ್ ಟೈಮ್. ಬಸವೇಶ್ವರ ಹ್ಯಾಡ್ ಅ ಟಫ್ ಟೈಮ್ ಟು ಸಾಲ್ವ್ ದೀಸ್ ಇಶ್ಯೂಸ್ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ he succeeded in the reformation of the society.
Now, to understand this, I will bring in one principle of social engineering, because we have to deal with the Basava's philosophy on the modern thinking. ಅದಕ್ಕೋಸ್ಕರ I have brought one problem definition ಅಂತ. There is a one principle of problem definition in social engineering. ಅದರದ್ದು ಡೆಫಿನೇಷನ್ ಏನಂದ್ರೆ, ಇಟ್ ಇನ್ವಾಲ್ವ್ಸ್ ಡಯಾಗ್ನೋಸಿಂಗ್ ದ ಸಿಚುವೇಶನ್ ಸೊ ದಟ್ ದ ಫೋಕಸ್ ಆನ್ ದ ರಿಯಲ್ ಪ್ರಾಬ್ಲಮ್ ಅಂಡ್ ನಾಟ್ ಆನ್ ಇಟ್ಸ್ ಸಿಂಪ್ಟಮ್ಸ್. ಸ್ಟ್ರಾಟಜೀಸ್ ಆರ್ ನಾರ್ಮಲಿ ಹಿಡನ್ ಇನ್ ದಿಸ್ ಪ್ರಾಬ್ಲಮ್ ಡೆಫಿನೇಷನ್. ಅಂದರೆ ಒಂದು ಪ್ರಾಬ್ಲಮನ್ನು ನಾವು ತಗೊಂಡ್ರೆ ಅದನ್ನು ಬ್ರಿಕ್ ಬೈ ಬ್ರಿಕ್ ವಿ ಹ್ಯಾವ್ ಟು ಸಾಲ್ವ್. ಸೊ ಇಟ್ ಇನ್ವಾಲ್ವ್ಸ್ ಡಯಾಗ್ನೋಸಿಂಗ್ ದ ಸಿಚುವೇಶನ್ ಸೊ ದ್ಯಾಟ್ ವಿ ಕ್ಯಾನ್ ಫೋಕಸ್ ಆನ್ ದ ರಿಯಲ್ ಪ್ರಾಬ್ಲಮ್. Basaveshwara, what he did even before coming to Kalyana, Basaveshwara checked out the plan of reforms, because at the age of 8 he came out of the house by rejecting the ritual of Janivara. So he wanted to create a society which is free from all the bindings and bondings. So even before coming to Kalyana, Basaveshwara checked out the plan of reforms. So Basaveshwara started implementing his reforms when he reached Kalyana, and when he got the stable job in Kalyana. One such reality is a discrimination of the lower section of the society by practicing ladder system in society, that is Brahmin, Kshatriyas, Vaishyas and Sudras. ಅಂದರೆ ಶ್ರೇಣೀಕೃತ ಸಮಾಜದಲ್ಲಿನ ಅಸಮಾನತೆಯನ್ನು ಹೊಡೆದೋಡಿಸುವ ನಿಟ್ಟಿನಲ್ಲಿ ಬಸವಣ್ಣನವರು ಕಾರ್ಯನಿರತರಾಗ್ತಾರೆ. ಇದರಿಂದ ನಾವು ತಿಳಿದುಕೊಳ್ಬೇಕಾದ ವಿವರ ಅಂದರೆ, ಕಲ್ಯಾಣದಲ್ಲಿ ನಿಜವಾಗಿಯೂ ಅಸಮಾನತೆ ಇತ್ತು ಅನ್ನೋದನ್ನ ನಮಗೆ ಈ ಎಲ್ಲ ವಚನಗಳಿಂದ ತಿಳಿದು ಬರ್ತದೆ. ಅಂದರೆ ಐ ಆಮ್ ಆನ್ಸರಿಂಗ್ ದಿ ಫಸ್ಟ್ ಕ್ವೆಶ್ಚನ್ ಆಫ್ ಮೈ ಕ್ರಿಟಿಕ್, ಯೂನಿವರ್ಸಿಟಿ ಪ್ರೊಫೆಸರ್. ಸೊ ಬಸವೇಶ್ವರ took a great leap forward movement to create classless, casteless, free from gender bias, free from institutionalization, free from priests, free from excellence and seniority of the society ಅಂತ. The only philosopher who advocated metamorphosis is Basaveshwara ಅಂತ ನಮಗೆ ಇದರಿಂದ ಗೊತ್ತಾಗ್ತದೆ. So to substantiate this volume of expressions, I will bring one vachana written by Basaveshwara. ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷೆ ನಿಕ್ಕಿದೆಡೆ, ಎನ್ನ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣನವರು. ಸೊ ಐ ಆಮ್ ಎ ಪುವರ್ ಮ್ಯಾನ್ ವಿದೌಟ್ ದ ಡಿವೋಷನ್, begged in front of homes of Kakkaya, a tanner, Chennaya, a bamboo artisan, and also Dasaya, a weaver. These three he has given some relevance, but there are so many artisans which are at the lower level of the society, and he is symbolically representing these three lower class artisans. Begged in front of homes of Kakkaya, Chennaya, and Dasaya, all the great devotees of Shiva. That's what they only symbolically Basavanna represented here, but there are many artisans who were present at Kalyana. So Basaveshwara said, all the great devotees of Shiva poured their love, affection and devotion to my begging bowl. The bowl is overflowed with their blessings to transform the whole society anta illi Basaveshwara says. This vachana says all about the Basaveshwara's power of illuminating the society by his visionary and divine thinking. With that, he transformed the whole society into an equal and egalitarian society ಅಂತ ಹೇಳ್ಬೋದು. Basaveshwara's great leadership quality is highlighted in this vachana. Very few leaders of the world could reach and achieve this level of captaincy ಅಂತ we can say. So one such modern theory I'd like to bring here. There is one philosopher, Robert Greenleaf. He was the founder of the servant leadership movement and the Greenleaf Center for Servant Leadership. You can Google this Greenleaf Center for Servant Leadership. It's a great society which Robert Greenleaf has provided to us. He says, Robert Greenleaf says, good leaders must be first become good servants ಅಂತ ಅವನು ಹೇಳ್ತಾನೆ. Whether Western thinkers and social reformers should make a note of it. This is exactly Basaveshwara did when he started his journey to transform his leadership.
ಸೊ ಭಕ್ತಿ ಇಲ್ಲದ ಬಡವನಾನಯ್ಯ ಅಂತಂದು when he says he started begging in front of the houses of the lower classes of the society because he want to become a good servant. So this understanding of leadership through this vachana makes us to understand the leadership quality of the Basaveshwara. So Basaveshwara himself arrived at the doorsteps of a weaker section of the society who were looked down upon in the society, leaving behind his prestige and power. See, Basaveshwara was a prime minister in the Bijala kingdom and he had a very prestigious name in Kalyana. So leaving behind all his prestige and power, he came at the doorsteps of the weaker section of the society. There were people believed and trusted Basaveshwara and followed him with the commitment. He removed a psychological barrier between him and exploited classes. See, when Basaveshwara came to Kalyana, he said, I am your leader, you come behind me. If he says, there would have been a comparison between Basaveshwara and the lower class of the people. What they would have compared is, where is Basaveshwara? Where is Basaveshwara is a prime minister and we are a very, very low class people. How can we go behind Basaveshwara so that we will become very, very humiliated? There was some comparison between the lower class and the Basaveshwara. With this vachana, he removed a psychological barrier between him and exploited class. People from all classes and masses executed the social responsibility and accountability to change the whole ambience of the society. Basaveshwara's great attitude was self motivation and inclusiveness. ಅಂದರೆ ಎಲ್ಲರನ್ನೂ ತನ್ನ ಜೊತೆಗೆ ಕರೆದುಕೊಂಡು ಹೋಗತಕ್ಕಂಥ ಒಂದು ಕಲೆ ಬಸವಣ್ಣನವರಲ್ಲಿತ್ತು. So he ignited the minds of common people. Now what is the relevance to the today's modern society? ಅಂದರೆ today's generation is capable of doing good things but need to understand the power and ambience of the inclusiveness. If you see the bigger corporate houses, they employ and they apply this principle of the people becoming the laborers before executing the higher powers and others. They will start with the very lower level of execution of the powers, and day by day when they understand the ambience of the corporate ethics, they will become the leaders of that corporate. So today's generation is capable of doing good things but need to understand the power and ambience of the inclusiveness. This is what the message we need to give to the modern world. Basaveshwara never tried to teach them, but he himself became an example. That means we have to become an example for the lower class or the higher class or any other system in the corporate. So Basaveshwara never tried to teach them. ಅಂದರೆ ಅವನು ಏನು ಹೇಳಕ್ ಹೋಗಲಿಲ್ಲ. He converted their minds by becoming an example for them. Basaveshwara read their minds and entered their heart and soul. Revolution was on the minds of the people and not on the ground. This is the very fact we have to understand in the modern day of social engineering. That means we have to make them understand the real thing in the corporate or the society and other working areas. That is why it was a successful revolution, because people, they themselves came out and they became a part of the revolution. So in the modern days of our working condition or the behaving with the people, with our own mind, we have to understand what is there in their mind and we have to act upon. Finally, Basaveshwara says in this vachana, all the people came out and filled my bowl of aspirations. That is why I was able to bring the breeze of equality in the society. See, everybody will contribute when they understand the problem in the working arena or the society. In this turbulent situation in the modern world, like the Ukraine war or the war of Middle East, the people should understand what is going to happen in the future for our generations. This principle of in the initially I have told problem definition, everybody has to understand.
The net result is a bowl of enlightened inner conscious in the name of ಬಸವೇಶ್ವರ. ಅಂದರೆ ಬಸವೇಶ್ವರನೆಂಬ ಭಿಕ್ಷಾ ಪಾತ್ರೆಯನ್ನು and each and every individuals contributed to fill the bowl with their enlightened soul. ಅಂದರೆ ಎನ್ಲೈಟನ್ಸ್ ಅಂದರೆ ಅರಿವಿನ ಅಂತರಂಗದ ಅರಿವಿನಿಂದ ಬೆಳಕನ್ನು ಕಂಡಂಥ ಜನ ಬಸವೇಶ್ವರನೆಂಬ ಎನ್ಲೈಟೆಡ್ ಇನ್ನರ್ ಕಾನ್ಷಿಯಸ್ ಬಸವೇಶ್ವರನೆಂಬ ಭಿಕ್ಷಾ ಪಾತ್ರೆಯನ್ನು ತುಂಬಿ ಆ ಭಿಕ್ಷಾ ಪಾತ್ರೆಯಿಂದ ಕಲ್ಯಾಣವನ್ನು ಬೆಳಗಿಸಿದ್ರು ಅನ್ನೋದಂಥ ಒಂದು ಅಗಾಧ ಸಂದೇಶವನ್ನು ಈ ವಚನ ಕೊಡ್ತದೆ. ಇಟ್ ಶೋಸ್ ದಟ್ ಬಸವೇಶ್ವರ ವಾಸ್ ಅ ಬ್ರಿಡ್ಜ್ ಬಿಟ್ವೀನ್ ಅಪ್ಪರ್ ಕ್ಲಾಸ್ ಆ್ಯಂಡ್ ಲೋವರ್ ಕ್ಲಾಸ್. Earlier this presentation was supposed to be on the subject that Basaveshwara was a bridge between upper class and lower class, and Sharanas should continue the same anta first we have decided, but in the due course of time we have changed it to whether it is relevant to USA or the modern one. Andre this vachana can answer both the questions. The Basaveshwara was a bridge between upper class and the lower class. This revolution was a result of Basaveshwara's great theory of leadership, which is still till today relevant anta ನಾವು ತಿಳ್ಕೋಬಹುದು. Now understanding Basava philosophies, I will bring in now John Simon Burko, who was a speaker of the British Parliament from 2009 to 2019. He was very much attracted by Basaveshwara's philosophy of universal significance. ಅಂದರೆ see whether it is applicable to the modern world or not ಅನ್ನೋದನ್ನ ಈ ಜಾರ್ಜ್ ಸೈಮನ್ ಬರ್ಕೋ ಅವರು ಹೇಳ್ತಾರೆ. ವಾಟ್ ಹಿ ಪ್ರಪೋಸಸ್ ಇನ್ ಹಿಸ್ ಸ್ಪೀಚ್, ಬಸವಣ್ಣ pioneered the idea of democracy and stood for civil liberties even before Magna Carta was signed, and preached the idea of democracy 700 years before Abraham Lincoln. It is amazing and extraordinary that Basavanna professed, adopted, campaigned and advocated a genuine democracy, human rights, gender equality way back in the 12th century, even before anyone in UK or the Western world had even thought about it. Andre the Basaveshwara's universal significance even today they are relevant ಅನ್ನೋದನ್ನ John Simon Burko even he acknowledges this. I'd like to bring in one more personality, Martin Luther King Jr. Martin Luther King Jr. very famous personality. Right from his childhood, Martin Luther King Jr. studied extensively the social reforms and revolutions happened around the world. ಅವನು ಏನು ಮಾಡ್ತಾನೆ, by birth he started studying all the revolutions. ಎಲ್ಲೆಲ್ಲಿ ಯಾವ ದೇಶದಲ್ಲಿ ಕ್ರಾಂತಿ ಆಗಿದ್ದನ್ನ ಸ್ಟಡಿ ಮಾಡ್ತಾರೆ ಮಾರ್ಟಿನ್ ಲೂಥರ್ ಕಿಂಗ್ ಅವರು. ಬಟ್ ಫೈನಲಿ ಹಿ ವಾಸ್ ವೆರಿ ಮಚ್ ಅಟ್ರಾಕ್ಟೆಡ್ ಬೈ ದಿ ನಾನ್ ವೈಲೆನ್ಸ್ ಮೂವ್ಮೆಂಟ್ ಆಫ್ ಮಹಾತ್ಮ ಗಾಂಧೀಜಿ. Now he has given so many sayings. Let us take a leaf out of his famous sayings and compare it with the Basaveshwara's universal significance of reform. There are so many are there. I'd like to quote only one saying of his. Injustice anywhere is a threat to justice everywhere. When we are caught in an inescapable network of mutuality, tied in a single garment of destiny, whatever affects one directly, it affects all indirectly ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳ್ತಾರೆ. ವಾಟ್ ಎ ಬ್ಯೂಟಿಫುಲ್ ಸೇಯಿಂಗ್. ಹಿ ಸೇಸ್ injustice anywhere is a threat to justice everywhere ಅಂತ. Somewhere if any injustice is happening, it may cover up all the everywhere ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳ್ತಾರೆ. Now let us understand this saying of Martin Luther King Jr. with one of the Basaveshwara's vachana. ಬೆದಕದಿರು ಬೆದಕಿದಡೆ ಹೊರಳಿಲ್ಲ, ಚಿತ್ತರ ಕಟ್ಟೆಯ ಕಾಯದಲ್ಲಿ ಮತ್ತೇನನ ರಮಿಸುವಿರಯ್ಯ, ನಿಮ್ಮ ಉತ್ತಮಿಕೆಯ ಪೂರೈಸುವುದು ಕೂಡಲ ಸಂಗಮ ದೇವ. See, the very beautiful analogy between Martin Luther King and this vachana is both depicts the same ideology. So what it says, do not afraid, there is no fruits to a person who has a fear. If the body is very much weak, you cannot love the body. Only thing we get fruits is by giving good things back to the society. This is a very much relevant message to the modern world. Is stand up for what is right ಅನ್ನೋದನ್ನ
we can see in both Basaveshwara Vachana and Martin Luther King Jr. So in the nutshell, what Basaveshwara leadership says, Basaveshwara never tried to teach them, but he himself became an example. Basaveshwara read their minds and entered their heart and soul. Revolution was on the minds of people and not on the crowd. That is why it was a successful revolution. As the citizens of the modern world, we need to take note of the inclusiveness, social responsibility, social accountability to carry forward the legacy of nation building in this turbulent times of social misbehavior. ಅಂದರೆ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗುವಂಥ ಒಂದು ಮಂತ್ರ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಸೋಷಿಯಲ್ ಅಂದರೆ ನಾವು ತೆಗೆದುಕೊಂಡ ಡಿಸಿಷನ್ಗೆ ವಿ ಶುಡ್ ಬಿ ಅಕೌಂಟೇಬಲ್ ಅನ್ನೋದನ್ನು ವಿ ಹ್ಯಾವ್ ಟು carry we have to give the message to the modern world, not only for the USA but for the rest of the world as well. Now coming to the gender equality, now what are all the contemporary application? One, Dr. Stephanie Tavalama Reval, a French research scholar, did research at the Center for South Asian Studies, CNRS EHESS, on electoral reservations, political representations and social change in India. She did the research. Especially she focuses on the women electorals. In that book she says a woman as an object of reverence is the speciality of India. We worship Durga as a goddess of power, Lakshmi as a goddess of wealth, Saraswati as a goddess of learning. Women were given freedom of expression in the 12th century at Anubhava Mantapa. Vachanas written by women Vachanakaras during 12th century says all that freedom and equality was given them in 12th century itself. Another contemporary application I would like to extend here. In America, though the elections were held since 1779, women got the voting rights only in 1924. In that, black women got voting rights in 1940. In England, elections were held from centuries. Women got the voting rights in 1926. In Germany and France, in 1945. In Switzerland, women got voting rights only in 1972. This was the scenario in the Western or all around the world, you can say. But in India, at the All India Depressed Classes Women's Conference held in Nagpur on 20th July 1940, Dr. Ambedkar emphasized that there could not be any progress without participation of the women. When he made the constitutions, when he did the drafting for the constitution, the voting power was given to women without any debate. This is the reverence which give to women in India or across the globe. One more interesting thing, I'll bring it an economics here, because women are the integral part of our economy. It is interesting to recall in 1991, Dr. Jagdish Bhagwati, he is known as the god of free trade and the man behind forming the WTO, the World Trade Organization, met the then finance minister Dr. Manmohan Singh and advised government of India to come out of the economic crisis. In 1991, we were under very huge debts and we were facing some economic crisis. Finance Minister Dr. Manmohan Singh asked Dr. Jagdish Bhagwati to give some suggestions to come out of this economic crisis. So Dr. Bhagwati says Indian women saves too much. The family saving is 19%. You need to bring down to 10% and the remaining 9% can be utilized for development in India. He proposed you build the malls, you build the commercial complexes and attract the women to spend more. So if it brought down to 10%, rest of the 9% can be utilized for the development so that you can come out of the economic crisis. It was a serious advice given by Dr. Jagdish Bhagwati to the government of India. Government of India started implementing his programs
to come out of the economic crisis. But to the surprise of all the economists, in 2008, the family savings gone up to 28%, which saved India from the recession. So in 2008, when the whole world was facing the recession, India was saved to some extent because of the women's savings. This is the power of women in modern India. This can be extended to the other parts of the world by taking the Indian women's reverence to the modern world. We talk about women empowerment, women independence, women exploitation, etc., etc. But do we really care for them in the modern area? So we need to have the introspection within ourselves. We have given equal rights in education, jobs, and many other fields. To give respect and care is our culture, and it is missing in our present day generation. Missing in the sense they are taking care of all these things, but to the extent of which we are expecting, it is not happening. This is what I mean with this line. There we are failing and lagging behind, and it comes out of a culture what we inherit from our ancestors and need to develop in our younger generation. This principle was promoted, implemented religiously way back in 12th century. I'd like to share one vachana which relates this thinking, the principle of culture. ಲಿಂಗವ ಪೂಜಿಸಿ ಫಲವೇನಯ ಸಮರತಿ ಸಮಕಳೆ ಸಮ ಸುಖವ ನರಿಯದನ್ನಕ್ಕ ಲಿಂಗವ ಪೂಜಿಸಿ ಫಲವೇನಯ ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕ. So what is the use of performing a puja? Performing puja is nothing but the culture. If you are unable to treat your wife as equal, unable to justify gender and racial discrimination, what is the use of worshipping the linga? When we come out of our home and unable to blend and gel with the others means our surroundings, it's like two rivers joining together. What is the use of worshipping? That means we have to gel with the society, we have to gel with our relatives, we have to look our wife as a same with us. And if you are not able to worship Kudala Sangama Devasa with your whole heart, what is the use of gender equality and others? This is one of the best vachana which I find to relate the gender equality of the 12th century and the modern area. With this, I conclude only by saying the only hope the world is looking is a culture-based society driven by culture, which is our own 7,500 years model. The world which is known once for its atomic family, now it is become the nucleus family. Under the corporate thinking, the nature of human beings is getting reduced to their own comforts. We are living in an illusionary comforts wherein human relationships based on culture it's not totally missing. Some part of the culture is missing. We need to correct it to rise above the selfishness, to see culture of India once again to rule the world. With this, thank you very much for the opportunity. I have completed within 30-35 minutes just because I want to connect with the people with the question and answers so that we can debate and discuss the whole gambit of today's modern world and the Basaveshwara philosophy. Thank you very much. Thank you, Vijay. Very kind of inquisitive and enlightening presentation. You have raised a lot of questions and also the answers. I know some answers are not easy for these things, but always we can share our thoughts. And because we have here, for example, we have like Kalmatanna and Amrutesh, who all lived here more than several decades, and they have that root knowledge of growing up in Karnataka and understanding that those thoughts also. So in that way, we can see how we see that as different in our American context. And especially the Basava, when we say the Basava message,
Basava message, I can say there are many, you can divide it into many compartments, but I can say in mainly two. One is, his principles and values, what he has propagated. That is the one set, if you can make it as a part one. And part two, the various rituals, various practices that developed around among the Charanas or, among the Virashaiva Lingaites from 900 years. Those rituals. So we need to kind of start thinking, is Basava's principle and values are important, or some rituals understood correctly or incorrectly? We can always debate on whole day on this, by the various followers of the Sharanas, Adi Sharanas. We call ourselves as Sharanas or Virashaivas or Lingais. We are all followers of this, that great Sharana movement. And what we are following these rituals, do we have to carry that? Those rituals in USA also, and especially what we have seen, I'm sure many of us will agree, we are not done a good job in our next generation children here, because they're not kind of really very much involved in our faith or community. So we have a responsibility how to convey these thoughts to our grandchildren. That's the one challenge, as seniors in our VSNA, we have been thinking. So I would open the forum for others to kind of, contribute. Especially, I want to introduce a couple of people, who have come here. One is Rupali Shirsad. Rupali, can you come on a video? I just want to introduce before we start the discussion. ನಮಸ್ಕಾರ ಎಲ್ರಿಗೂ. ಸಾರಿ ಹರೀಶ್ ಅವರೇ, ಇವತ್ತು ನಾನು ಪಿಸಿಯಲ್ಲಿ ಲಾಗಿನ್ ಮಾಡಿದ್ದೀನಿ, ವೆಬ್ ಕ್ಯಾಮೆರಾ ಕನೆಕ್ಟೆಡ್ ಇಲ್ಲ. ಸೊ ಐಮ್ ಸಾರಿ ಟು ನಾಟ್ ಕಮ್, ಬಟ್ ಮಾತಾಡಬಹುದು. Rupali represents a very large group of our Virashaiva chapters. He is from of Northern California. We have more than 350 to 400 families in that group, very large group. And Sanjay Jirgal. Yeah, I'm here. Sanjay is from, a very talented singer and active participant in all our activities. He is from Virginia and, DC. And I'm thank you very much, Sanjay, for joining. And Dr. Suresh Raf. Thank you. Okay. And, Vijay, Sajjan Shivanna and other people, ಗೊತ್ತಿದೆ. So we can start discussing, about this. Sajjananna, you are also a very, progressive thinker, so that you can contribute. And you know what I'm trying to do in this platform. I want to raise these questions so that we can try to find, if possible, some direction, some guidance to our future generation, only limited to North America. We're not trying to encompass the whole world. Okay. ನಮಸ್ಕಾರ ವಿಜಯ್ ಅವರೇ. ನಮಸ್ಕಾರ ಸರ್. ಚೆನ್ನಾಗಿತ್ತು. You always tie your modern theories into Basaveshwara, and I enjoy listening to you along those lines. But what I'm curious about is your first slide, where professors asked you some very important questions. And that's a different view completely of what happened in Kalyana. Is there any proof that he could give us that things were according to what he is saying versus the chaos we have? Yes. There were so many ಶಿಲಾಶಾಸನ, ಅಂದ್ರೆ ಬಹಳಷ್ಟು ಶಿಲಾಶಾಸನ ನಮ್ಗೆ ಸಿಕ್ಕಿದಾವೆ. ಜಗದೇಕ ಆಮೇಲೆ ಮಲ್ಲಿಬೊಮ್ಮ ಅಂತ ಇಬ್ರು ಫಾಲೋವರ್ಸ್ ಇರ್ತಾರೆ. ಅವರು ಜಿನೋಸೈಡ್ ಆದ್ಮೇಲೆ ಇವನ್ನ ಕೊಲ್ತಾರೆ, ಬಿಜ್ಜಳನನ್ನ ಕೊಲ್ತಾರೆ. ಅದ್ರದ್ದು ಒಂದು ಶಾಸನ ಇದೆ. ಅದು ಎಲ್ಲಿ ಸಿಗುತ್ತಂದ್ರೆ ನಮಗೆ ಈ ರಾಣಿ ರುದ್ರಮಾದೇವಿಯ ಒಂದು ರಾಜಧಾನಿಯಲ್ಲಿ ಸಿಗುತ್ತೆ ಆ ಒಂದು ಶಿಲಾಶಾಸನ. ಆಮೇಲೆ ಹರಳೆಯನವ್ರಿಗೆ ಎಳೆಹುಟೆ ಶಿಕ್ಷೆ ಆದ್ಮೇಲೆ ಹರಳೆಯನವರು ಅರ್ಜಿವಾಗಿರ್ತಾರೆ, ಸತ್ತಿರೋದಿಲ್ಲ ಅವರು. ಹರಳೆಯನವರು ಅವ್ರನ್ನ ಹೊತ್ಕೊಂಡು ಇಲ್ಲಿ ಚಾಮರಾಜನಗರದತ್ತ ಹರಳೂರು ಅಂತ ಒಂದು ಊರಿದೆ, ಹರಳೆಹಳ್ಳಿ, ಹರಳೂರು ಅಂತ ಕರೀತಾರೆ ಅದಕ್ಕೆ. ಅಲ್ಲಿ ಅವ್ರನ್ನ ಸಮಾಧಿ ಮಾಡಿದ್ದಾರೆ. ಆ ಸಮಾಧಿಯನ್ನ ಸಮ್ ಟೈಮ್ ಬ್ಯಾಕ್
ಅಂದರೆ ಸಮ್ 3 to 4 years ಬ್ಯಾಕ್ ಅದನ್ನು ಅಗಿದ್ಬಿಟ್ಟು ದೇ ಹ್ಯಾವ್ ಟೆಸ್ಟೆಡ್ ದ DNA ಎಲ್ಲ ಟೆಸ್ಟ್ ಮಾಡಿದಾಗ ದೇ ಹ್ಯಾವ್ ಫೌಂಡ್ ದ್ಯಾಟ್ ಇಟ್ ಈಸ್ ಅರೌಂಡ್ 900 years ಬ್ಯಾಕ್, ಬಾಡಿ ಆಫ್ ಎ 900 years ಬ್ಯಾಕ್. ಆಮೇಲೆ ಅವರು ಮಾಡಿರೋ ಪಾದುಕೆಗಳಿದ್ದಾವೆ, ಗುಲ್ಬರ್ಗ ಹತ್ರ ಶಾಪುರ್ ತಾಲೂಕಿನಲ್ಲಿ ಪಾದುಕೆಗಳಿದ್ದಾವೆ. ಅದನ್ನ ದೇ ಹ್ಯಾವ್ ಟೆಸ್ಟೆಡ್ ಫಾರ್ ದಿ DNA ಅಂಡ್ ಅದರ್ ಥಿಂಗ್. ದೇ ಹ್ಯಾವ್ ಫೌಂಡ್ ದ್ಯಾಟ್ these are the padukes which matches with the Kalyana region, and they are around 850 years old. These are the two scientific reasons are available to say that genocide did happen in Kalyana and Bijala was killed. So these two propositions we can give. There are so many propositions are there, and records also says that. Andre ಬಿಜಾಪುರ ಈ ಬ್ರಿಟಿಷ್ ಸಂಸ್ಥಾನದಲ್ಲಿ ಬಿಜಾಪುರ ಒಂದು ಇಟ್ ವಾಸ್ ಅ ಸ್ಟೇಟ್ ಇನ್ ದ ಸೆನ್ಸ್ ಇಟ್ ಈಸ್ ಅ ವೆರಿ ಲಾರ್ಜ್ ಏರಿಯಾ. ಆ ಬಿಜಾಪುರ ಡಿಸ್ಟಿಕ್ನಲ್ಲಿ 1836 ಅಂದರೆ ಕ್ರಿಸ್ತಶಕ 1836ರಲ್ಲಿ ದೇ ಪಬ್ಲಿಷ್ಡ್ ಸೋ ಮೆನಿ ಆರ್ಟಿಕಲ್ಸ್ ರಿಗಾರ್ಡಿಂಗ್ ದಿ ಡಿಸೆಂಡೆಂಟ್ಸ್ ಆಫ್ ರಾಷ್ಟ್ರಕೂಟ ಇರ್ಬೋದು, ಬೇರೆ ಬೇರೆ ನಮ್ಮ ರಾಜ್ಯಸತ್ತೆಗಳು ಏನಿದಾವೆ ಈ ನಾರ್ತ್ ಕರ್ನಾಟಕದಲ್ಲಿ ಏನೇನು ರಾಜ್ಯಸತ್ತೆಗಳು ಆಗೋಗಿದ್ದಾವೆ, ಹೇಗೆ ಅವರ ದಿ ಚೇಂಜ್ ಆಫ್ ಗಾರ್ಡ್ ಹೆಂಗೆ ಚೇಂಜ್ ಆಯಿತು ಅನ್ನೋದನ್ನ ದೇ ಹ್ಯಾವ್ ಗಿವನ್. ಅದು ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ದಿ ಗೆಜೆಟಿಯರ್, ಬಿಜಾಪುರ್ ಗೆಜೆಟಿಯರ್ ಅಂತಿದೆ, ಆಮೇಲೆ ಮುಂಬೈ ಗೆಜೆಟಿಯರ್ ಅಂತಿದೆ, ಆಮೇಲೆ 1826 ಅನ್ಸುತ್ತೆ, 1926 ಅನ್ಸುತ್ತೆ. ಫಗು ಹೊಳಕಟ್ಟಿಯವರು ಆಮೇಲೆ JN ಫರ್ಕುಹಾರ್ ಅಂತ ಇಬ್ರು ಸೇರಿ ದೇ ಹ್ಯಾವ್ ಟ್ರಾನ್ಸ್ಲೇಟೆಡ್ ವಚನಾಸ್ ಇನ್ ಟು ಇಂಗ್ಲಿಷ್ ಫಾರ್ ದ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ವಚನ ಲಿಟ್ರೇಚರ್. ಅವ್ರು ಏನು ಮಾಡ್ತಾರೆ, ಇದಕ್ಕೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದರಲ್ಲಿ ಸುಮಾರು 236 ಶರಣರ ವಚನಗಳನ್ನು, ಆಮೇಲೆ ಆ ಶರಣರ ಜೀವನ ವೃತ್ತಾಂತವನ್ನು ಆ ವಚನಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಹೀಗಾಗಿ ಆ ಶರಣರು ಅನುಭವಿಸಿದ ನೋವುಗಳು ಏನಿದಾವೆ, ಅವರು ಅನುಭವಿಸಿದ ತಾರತಮ್ಯ ಏನಿದೆ, ಅವರು ಅನುಭವಿಸಿದಂಥ ಈ ವರ್ಣಾಶ್ರಮದ ನೋವುಗಳಿಂದ ಅದರಲ್ಲೆಲ್ಲ ವಚನಗಳಲ್ಲಿ ಬಂದಿದೆ. ಹೀಗಾಗಿ ಜಿನೋಸೈಡ್ ಡಿಡ್ ಹ್ಯಾಪನ್ ಡ್ಯೂರಿಂಗ್ 12th century ಆ್ಯಂಡ್ ಲಾಟ್ ಆಫ್ ಪೀಪಲ್ ವೇರ್ ಕಿಲ್ಡ್ ಡ್ಯೂರಿಂಗ್ ದಟ್ ಜಿನೋಸೈಡ್. ಆ್ಯಂಡ್ ಇನ್ನೂ ಒಂದು ಅತ್ಯಂತ ಮಹತ್ವದ ವಿಚಾರ ಅಂದರೆ, ನಾವು ಈ 1,76,000 ಅಮರಗಣಗಳಂತ ಏನು ಹೇಳ್ತೀವಿ, 50% ಅಮರಗಣಗಳು ಈ ಕಾಕತೀಯ ರಾಣಿ ರುದ್ರಮ್ಮ ದೇವಿಯರ ಅಪ್ಪ ಇರ್ತಾನೆ, ರುದ್ರದೇವನ ಆಸ್ಥಾನದಲ್ಲಿ ಹೋಗಿ ಅಲ್ಲಿ ಆಶ್ರಯವನ್ನು ಪಡಿತಾರೆ. ಅವ್ರಿಗೆಲ್ಲ ಒಂದು ಊರನ್ನೇ ಮಾಡ್ಕೊಡ್ತಾನೆ ಅವನು. ಇನ್ನು 50%, ಇನ್ನು 25% ಜನರು ಸೊಲ್ಲಾಪುರ್ಗೆ ಹೋಗ್ತಾರೆ. ಉಳಿದ 25% ಜನರು ಈ ಉಳುವಿ ಕಡೆ ಬರ್ತಾರೆ. ಈ ಉಳುವಿ ಕಡೆ ಬರೋದನ್ನ ಅತ್ಯಂತ ಡಿಸಿಪ್ಲಿನ್ ಆಗಿ ನೋಟ್ ಡೌನ್ ಮಾಡಿದ್ದಾರೆ. ಆದರೆ ಸೊಲ್ಲಾಪುರ್ ಕಡೆ, ಅಕ್ಕಲ್ಕೋಟೆ ಕಡೆ ಹೋಗಿರೋ ಶರಣರನ್ನ ಅದು ನಮಗೆ ರೆಕಾರ್ಡ್ಸ್ ಸಿಕ್ಕಿಲ್ಲ. ಆಮೇಲೆ ಮ್ಯಾಕ್ಸಿಮಮ್ ಪೀಪಲ್ ಹೂ ಆರ್ ಮೈಗ್ರೇಟೆಡ್ ಟು ಕಾಕತೀಯ ಅರಸರ ರಾಜಧಾನಿ, ಅದನ್ನ ಡಾಕ್ಯುಮೆಂಟ್ ಮಾಡೋಕ್ಕಾಗಿಲ್ಲ. ಈ ನಮ್ಮ ಜಾಜಿ ದೇವೇಂದ್ರಪ್ಪ ಅಂತ ಬಳ್ಳಾರಿನಲ್ಲಿ ಕನ್ನಡ ಪ್ರೊಫೆಸರ್, ಅದು ಕೆಲವೊಂದು ಸ್ಟಡಿನ ಮಾಡಿದ್ದಾರೆ. ಹಂಪಿ ಯೂನಿವರ್ಸಿಟಿನಲ್ಲಿ ರವೀಂದ್ರ ಕಾಡಪ್ಪನವರಂತ ಹಸ್ತಪ್ರತಿ ಶಾಸ್ತ್ರದ ವಿಭಾಗದ ಮುಖ್ಯಸ್ಥರಿದ್ದಾರೆ. ಇವರೆಲ್ಲರೂ ಕೂಡಿ ಅದನ್ನ ಸಂರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇತ್ತೀಚೆಗೆ ಅಶೋಕ್ ದೊಮ್ಲೂರ್ ಅಂತ ಈ ತಾಳೆಗರಿನ ಡಿಜಿಟಲೈಸ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 5,000 ವಚನಗಳನ್ನು ಈ ಗುಲ್ಬರ್ಗ ರೀಜನ್ ಅಲೋನ್ನಿಂದ ತಂದು ಅವರು ಮಾಡಿದ್ದಾರೆ. ಅದರಲ್ಲಿ ನಮಗೆ ಸಾಕಷ್ಟು ದಾಖಲೆಗಳು ಸಿಗ್ತವೆ. ಜಿನೋಸೈಡ್ ಆಗಿದ್ದು ಅಂದರೆ ಶರಣರ ಕಗ್ಗೊಲೆ ಆಗಿದ್ದು, ಆಮೇಲೆ ಬಿಜ್ಜಳನ ಕೊಲೆ ಆಗಿದ್ದು, ಶರಣರು ಬೇರೆ ಕಡೆ ಸ್ಕ್ಯಾಟರ್ ಆಗಿ ಹೋಗಿದ್ದು ನಮಗೆ ದಾಖಲಿಸ, ಅಂದರೆ ಜಿನೋಸೈಡ್ ಆಗಿದ್ದು ನಿಜ ಅಂತ ನಮಗೆ ಗೊತ್ತಾಗ್ತದೆ. ವಿಜಯ್ ನಾವೊಬ್ರು ಇನ್ನೂ ಆಲಿಮಾ ಮೊಹಮ್ಮದ್ ಅಂತ ನಮ್ಮ ಅಮೃತೇಶಣ್ಣ ಅವರು ಇನ್ವೈಟ್ ಮಾಡಿದ್ದವರು. ಅವರು ಜಸ್ಟ್ ಲಾಕ್ಡ್ ಆಫ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. such a your topic has even created curiosity in people who are not part of our community or faith. That is really thanks Amruteshana. Our miss adru please heli. We will definitely we want her to participate in the next events also. Illa, I didn't introduce her. I just saw her name. I didn't know this person. Okay. I didn't know this person. That's why it raised my curiosity.
That's why I asked you if you can introduce her. Is is also here. Yeah, I'm sorry. She left, I think. Exactly. Yeah, and she has told that she will communicate directly with Mr. Kammar for my questions. Enjoy the rest of the conversation ಅಂತ ಹೇಳಿದ್ದಾರೆ. ವೆರಿ ನೈಸ್. ಬೇರೆ ಬೇರೆ ಪ್ರಶ್ನೆಗಳು ಮತ್ತೆ ಕೇಳಬಹುದು ಡಿಸ್ಕಷನ್ಗೆ. ವಿದ್ಯಾಪಣ್ಣ ನಿಮ್ದೇನಾರು ಉಂಟಾ? ನನಗೂ ಸೇಮ್ ಸಚಿನ್ ಶಿವ ಅವ್ರು ಕೇಳಿದ್ದೇನೆ ನಾ ಕೇಳ್ಬೇಕಂತಿತ್ತು, ಮತ್ತೆ ಅವರೇ ಕೇಳ್ಬಿಟ್ರು ಚೆನ್ನಾಗಿ. ಇಲ್ಲ, JN ಫರ್ಕುಹಾರ್ ಮತ್ತು ಫಗು ಹೊಳಕಟ್ಟಿ ಅವರು ಇದ್ರ ಮೇಲೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ಸಿದ್ದರಾಮಣ್ಣ ಅಂತ ಇದ್ದಾರೆ, ದಾವಣಗೆರೆಲಿದ್ದಾರೆ. ಅವರೀಗ ಸುಮಾರು 100 ವರ್ಷ. ಅವರು ಈ ತಮ್ಮ ಇಡೀ ಜೀವನವನ್ನೇ ಕಲ್ಯಾಣದಲ್ಲಿ, ನಮ್ಮ ವೀರಣ್ಣ ದಂಡೆ ಸರ್ ಮೊನ್ನೆ ಸುಮಾರು ಎಲ್ಲ ಇದರಲ್ಲೂ ಅವರ ಹೆಸರನ್ನ ಮೆನ್ಷನ್ ಮಾಡಿದ್ರು, ಶರಣ ಸ್ಮಾರಕ ಅಂತ. ಸಿದ್ದರಾಮಣ್ಣ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಈ ವಿಷಯದಲ್ಲಿ. ಶರಣ ಸ್ಮಾರಕಗಳನ್ನ ಅವರೆಲ್ಲ ಗುರುತಿಸಿ ಅವನ್ನ ಮಾಡಿದ್ದಾರೆ. ಅವರು ಕೂಡ ಹೇಳ್ತಾರೆ ಜಿನೋಸೈಡ್ ಡಿಡ್ ಹ್ಯಾಪನ್. ಆದ್ಮೇಲೆ ವರ್ಣಾಶ್ರಮ ಕಲ್ಯಾಣದಲ್ಲಿ ಪ್ರಾಕ್ಟೀಸ್ ಅಲ್ಲಿ ಇತ್ತು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಕಲಬುರ್ಗಿ ಅವರ ಸಂಶೋಧನೆಯ ಶಾಸನಗಳಲ್ಲಿ ಶಿವಶರಣರು ಅಂತ ಪುಸ್ತಕ ಇದೆ. ಸುಮಾರು ಅವರು 1150 ಶಾಸನಗಳನ್ನ ತಮ್ಮ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಂಕಲ್. ದಿಸ್ ಫಸ್ಟ್ ಟೈಮ್ ಐ ಅಟೆಂಡೆಡ್ ದಿ ಉಪನ್ಯಾಸ. ತುಂಬಾ ಇನ್ಸ್ಪೈರ್ ಆಯ್ತು. ಮತ್ತೆ ವರ್ಕ್ ಈಸ್ ವರ್ಕ್ಗೊಂಡು ಸ್ಲೋಗನ್ ನಾವು ಎಷ್ಟು ನೀವು ಫ್ಯೂಚರ್ ಜನರೇಷನ್ ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಇಟ್ಸ್ ರಿಯಲಿ ಅ ವೆರಿ ಗುಡ್ ಅಂಡ್ ಗ್ರೇಟ್ ಜಾಬ್ ಡೂಯಿಂಗ್. ಸೊ ತುಂಬಾ ಖುಷಿ ಆಯ್ತು ಇವತ್ತು ಜಾಯಿನ್ ಆಗಿ ಈ ಮೀಟಿಂಗ್. ಸೊ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹ್ಯಾಪಿ for being part of this. Thank you. I have a question. Why Basavana believed in Shiva but gave up Brahmanya? He must have studied all other religions before he gave up Brahmanya. Then he had the chance. I think he had choice to pick up others. Why did he pick up Lingayat? Yes, sir. It is a very great question you are asking. See, you have enlightened the society which was there in 12th century. ಬಸವಣ್ಣನವರು ಹುಟ್ಟಿದ್ದೇನೆ ಬ್ರಾಹ್ಮಣರ ಮನೆತನದಲ್ಲಿ, ಸಂಖ್ಯಾಯನ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿರ್ತಾರೆ. ಅವ್ರ ತಂದೆ ಹಿ ವಾಸ್ ಅ ಗ್ರೇಟ್ ಸಂಸ್ಕೃತ್ ಸ್ಕಾಲರ್. ಅವ್ರಿಗೆ ಪುರವರಾಧೀಶ್ವರ ಅಂತಾನೆ ಹೆಸರಿತ್ತು. ಪುರವರಾಧೀಶ್ವರ ಅಂದರೆ he was the leader for that whole agrahara. He was the ಸಂಸ್ಕೃತ ಸ್ಕಾಲರ್. ಆ ಬಸವನ ಅಗ್ರಹಾರದಲ್ಲಿ, ಬಾಗೇವಾಡಿ ಅಗ್ರಹಾರದಲ್ಲಿ ಹೆಚ್ಚು ಕಡಿಮೆ ಸುಮಾರು 500ರಿಂದ 700 ಮನೆಗಳಿದ್ವು. ಈಚ್ ಅಂಡ್ ಎವ್ರಿ ಹೌಸ್ ವಾಸ್ ಹ್ಯಾವಿಂಗ್ ಎ ಸಂಸ್ಕೃತ ಸ್ಕಾಲರ್. ಹೀಗಾಗಿ ಬಸವಣ್ಣನವ್ರಿಗೆ ವೇದ ಉಪನಿಷತ್ತು ಎಲ್ಲ ಕಂಠಪಾಠ ಇದ್ವು. ಅವ್ರಿಗೆ ವೇದ ಉಪನಿಷತ್ತು ಎಲ್ಲ ಕಂಠಪಾಠವಾಗಿದ್ದು. ಆಮೇಲೆ ಆ ಕಾಲದಲ್ಲಿ ಜೈನಿಸಮ್ ಅಂತ ಏನಿತ್ತು ಅದು ವ್ಯಾನಿಷ್ ಆಗೋ ಕಾಲ ಇತ್ತು. ಹೀಗಾಗಿ ಜೈನಿಸಮ್ ಅನ್ನ ಬಸವಣ್ಣನವರು ಓದ್ತಾರೆ. ಆಮೇಲೆ ಅವರು ಈ ವೈದಿಕ ಪರಂಪರೆಗಳಿಂದ ಈ ಶೋಷಣೆ ಒಳಗಾಗ್ತಿದ್ದದನ್ನ ಶಾಲೆಗೆ ಹೋಗ್ತಾ ಬರ್ತಾ ಎದುರುಗಡೆ ಮನೇಲಿ ಆಟ ಆಡ್ತಾ ಅವರು ಅನುಭವಿಸಿರ್ತಾರೆ. ಅವರ ಸಹಪಾಠಿ ಒಬ್ಬ ದಲಿತರವನಿರ್ತಾನೆ, ಅವನಿಂದ ದೂರ ಕೂಡಿಸ್ತಿರ್ತಾರೆ. ಆಮೇಲೆ ಅವನಿಗೆ ನೀರು ಕುಡಿಯೋಕ್ಕಾದ್ರೂ ಬೇರೆ ಬೇರೆ ಲೋಟನ ಇಡ್ತಿರ್ತಾರೆ. ಇದನ್ನ ಅಂದರೆ ಪಾಲ್ಕುರ್ಕೆ ಸೋಮನಾಥನ ಇದರಲ್ಲಿ ಕೆಲವೊಂದು ಲೈನ್ಸಲ್ಲಿ ಬರ್ತದೆ. ಇದು ಎಕ್ಸಾಕ್ಟ್ಲಿ ಯಾವ ವರ್ಸ್ ಅಂತ ನನಗೆ ಗೊತ್ತಿಲ್ಲ. ಪಾಲ್ಕುರ್ಕೆ ಸೋಮನಾಥನ ಬಸವ ಪುರಾಣದಲ್ಲಿ ಬರ್ತದೆ ಇದು. ಅಂದರೆ ಬಸವಣ್ಣನವರ ಹೇಗೆ ಮಾನಸಿಕವಾಗಿ ಪರಿವರ್ತನೆ ಆದ್ರು ಅನ್ನೋದಕ್ಕೆ ಹಿ ಗಿವ್ಸ್ ಆಲ್ ದಿ ಬ್ಯಾಕ್ಗ್ರೌಂಡ್. ಈವನ್ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಬಹಳಷ್ಟು ಕಡಿಮೆ ಇದ್ರೂ ಕೂಡ ಆ ಬಸವಣ್ಣನವರ ಬಾಲ್ಯದ ಬಗ್ಗೆ ದೇರ್ ಆರ್ ಸೋ ಮೆನಿ ವರ್ಸಸ್ ಆರ್ ದೇರ್. ಹೀಗಾಗಿ ಬಸವಣ್ಣನವರು ಹಿ ವಾಸ್ ನೋಯಿಂಗ್ ಸಂಸ್ಕೃತ್, ವೇದ ಉಪನಿಷತ್ತಿನಲ್ಲಿ ಹಿ ವಾಸ್ ಅ ಗ್ರೇಟ್ ಸ್ಕಾಲರ್. ಅದಾದ್ಮೇಲೆ ಅವರು ಕೂಡಲ ಸಂಗಮಕ್ಕೆ ಬರ್ತಾರೆ. ಅದು ನಾಥ ಪರಂಪರೆಯ ಒಂದು ಪ್ರದೇಶ. ಆ ಪ್ರದೇಶಕ್ಕೆ ಬಂದಾಗ ಅವರು ಈ ನಾಥ ಪರಂಪರೆಯ ಎಲ್ಲ
ಕಠಿಣಾತಿ ಕಠಿಣ ಪರಂಪರೆಯನ್ನು ಅವರು ಸ್ಟಡಿ ಮಾಡ್ತಾರೆ. ಅದರಲ್ಲಿ ಅವರು ಕಂಡುಕೊಂಡದ್ದು ಏನು ಅಂತಂದರೆ, ಪೂಜೆ ಪುನಸ್ಕಾರ ಮಾಡೋಕ್ಕೆ ನಾವು ಯಾವ ಎಲ್ಲ ವೈದಿಕರ ಪರಂಪರೆಯನ್ನು ಮಾಡೋಕ್ಕೆ ದೇವಸ್ಥಾನದ ಒಳಗಡೆ ಹೋಗಬೇಕು. ಆದರೆ ದೇರ್ ವಾಸ್ ಅ ಮಿಡಲ್ ಮ್ಯಾನ್ ಬಿಟ್ವೀನ್ ಗಾಡ್ ಆ್ಯಂಡ್ ದಿ ಪ್ರೀಚರ್ ಆ್ಯಂಡ್ ದಿ ಗಾಡ್. ಹೀಗಾಗಿ ನಾವು ಯಾವ ನಿರಾಕಾರ ಬ್ರಹ್ಮನ, ನಿರಾಕಾರ ಶಿವನನ್ನು ಆರಾಧನೆ ಮಾಡ್ತೀವೋ ಅದಕ್ಕೆ ಒಂದು ಬಾಗಿಲು ಅಡ್ಡ ಇರ್ತಿತ್ತು ಅನ್ನೋವಂಥ ಒಂದು ಪರಿಕಲ್ಪನೆಯನ್ನು ಬಸವಣ್ಣನವರು ಸ್ಟಡಿ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ನೀನು ಗುಡಿಗೆ ಹೋಗೋದು ಬೇಡ, ನಿನ್ನ ಹತ್ರಕ್ಕೇ ನಾನು ದೇವರನ್ನು ತಂದು ಕೊಡ್ತೀನಿ ಅಂತ ಲಿಂಗದ ಒಂದು ಪರಿಕಲ್ಪನೆಯನ್ನು ಕೊಟ್ಟು, ನಿನಗೆ ಯಾವಾಗ ತಿಳಿದಿತ್ತು ಆವಾಗ ದೇವರನ್ನು ನೆನೆಸ್ಕೋ. ಹೀಗಾಗಿ ನಿರಾಕಾರ ಬ್ರಹ್ಮನ ಒಂದು ಸೃಷ್ಟಿಯನ್ನು ಮಾಡಿ ಬಸವಣ್ಣವರು ಲಿಂಗ ಇದರಲ್ಲಿ ಕೊಡ್ತಾರೆ. ದಿಸ್ ಈಸ್ ಸೆಕೆಂಡ್ ಪಾಯಿಂಟ್. ಮೊದಲೇದು ಬಸವಣ್ಣನವ್ರಿಗೆ ಎಲ್ಲ ವೈದಿಕ ಸಂಪ್ರದಾಯಗಳ ಬಗ್ಗೆ ಆಸಕ್ತಿ ಇತ್ತು, ಆಮೇಲೆ ಕಲ್ತಿದ್ರು, ಸಂಸ್ಕೃತದಲ್ಲಿ ಅತ್ಯಂತ ಪಂಡಿತರಾಗಿದ್ದರು. ಮೂರನೇದು ಅವ್ರು ಮಾಡಿದ್ದೇನು ಅಂದರೆ, ಈ ಎಲ್ಲ ಜನಸಾಮಾನ್ಯರಿಗೆ ದೇವಸ್ಥಾನದ ಒಳಗಡೆ ವಿ ಹ್ಯಾವ್ ಟು ಗಿವ್ ಪ್ರೆಸೆನ್ಸ್ ಆಫ್ ಗಾಡ್ ಟು ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಆಫ್ ದಿ ಸೊಸೈಟಿ ಅನ್ನೋದಕ್ಕೆ ಒಂದು ಲಿಂಗದ ಪರಿಕಲ್ಪನೆಯನ್ನು ಕೊಟ್ಟರು. ಆ ಲಿಂಗವನ್ನು ಎಲ್ಲೆಲ್ಲರೂ ಇಟ್ಟರೆ ಮತ್ತೆ ತಿರ್ಗಾ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಅನ್ನೋದಕ್ಕೆ ಅದಕ್ಕೆ ಒಂದು ಗುಣಗಡಿಗೆ ಮಾಡಿ ನಿಮ್ಮ ಎದೆ ಮೇಲನ್ನು ಕಟ್ಕೊಳ್ಳಿ, ನಿಮಗೆ ಯಾವಾಗ ತಿಳಿತದೆ ಅವಾಗ ಪೂಜಾ ಮಾಡಿರಿ ಅನ್ನೋ ಒಂದು ಪರಿಕಲ್ಪನೆಯನ್ನು ಬಸವಣ್ಣನವರು ಕೊಟ್ಟರು. ದಿಸ್ ಈಸ್ 3 points I would like to explain to you for your question. Yeah. I hope I have done the justification. Yes, sir. Perfect. I have one more question. ಈಗ ನಿಮ್ಮಲ್ಲಿ ಅದು ಕಾಣ್ತದಲ್ಲ, ನೀವು ಪಿಕ್ಚರ್ ಇಟ್ಟಿದ್ರಲ್ಲ ಬ್ಯಾಕ್ ಗ್ರೌಂಡ್ ಬಸವೇಶ್ವರ ಪಿಕ್ಚರು, ಅದು ಒಂದು ಮತ್ತ ಕಾಮನ್ ಆಗಿ ಯೂಸ್ ದ ಅನದರ್ ಟೈಪ್ ಆಫ್ ಪಿಕ್ಚರ್ ಕಾಮನ್ ಬಸವೇಶ್ವರ ಅಂದ್ರೆ ಹಿಂಗೆ ಅಂತ. Is there who says that it was like this person was like this? Any idea ಏನಾರ ಅದ್ರ ಬಗ್ಗೆ? This is only a representation of ಬಸವೇಶ್ವರ. ಬಸವಣ್ಣವ್ರು ಹಿಂಗೆ ಇದ್ರು ಅನ್ನೋದಕ್ಕೆ ದೆರ್ ಇಸ್ ನೋ ಇದು. ಅಂದರೆ ತಲಾಂತರದಿಂದ ಅವರು ಮೆಸ್ಮರೈಸ್ ಮಾಡ್ಕೊಂಡು ಬಂದಿದ್ದನ್ನು ಬರೆದಿದ್ದಾರೆ. ಅದನ್ನೇ ನಾವು ಬಸವಣ್ಣವರು ಲಿಂಗವನ್ನು ಹಿಡಿದಕ್ಕೋಸ್ಕರ ಬಸವಣ್ಣವರು ಅಂತ ತಿಳ್ಕೊಬೋದು. ದಿಸ್ ಈಸ್ ನಾಟ್ ದಿ ಇದನ್ನೇ ನಾವು ಬಸವಣ್ಣವರು ಅಂತ ತಿಳ್ಕೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನಾವೇ ಬಸವೇಶ್ವರ ಅಂತ ತಿಳ್ಕೊಬೋದು. ಅಂದರೆ ಅಲಂಪ್ರಭುಗಳ ಒಂದು ವಚನ ಹೇಳ್ತಾರೆ ನೋಡಿ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ. ಆಮೇಲೆ ಹಸಿವೆ ಆದರೆ ಅನ್ನವನ್ನಿಕ್ಕಿವೆ, ನೀರಡಿಕೆ ಆದರೆ ನೀರನ್ನಿಕ್ಕಿವೆ, ನಾನೇ ದೇವನು ಅಂತ ಅಲ್ಲಂಪ್ರಭುಗಳು ಹೇಳ್ತಾರೆ. ಹಾಗೆ ಇದು ಒಂದು ದಿಸ್ ಓನ್ಲಿ ಪರಿಕಲ್ಪನೆ. ನಾವೀಗ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರನ್ನು ನೋಡ್ತೀವಿ, ಆದರೆ ಕಣ್ಣು ಮುಚ್ಚೆ ಆರಾಧನೆ ಮಾಡೋದು ನಿರಾಕಾರ ಶಿವನನ್ನು. ಅಂದರೆ ನಮಗೊಂದು ಆಕಾರ ಬೇಕು, ಏನಾದರೂ ವರ್ಷಿಪ್ ಮಾಡೋಕ್ಕೆ ನಮಗೊಂದು ಆಕಾರ ಬೇಕು. ಯಾಕೆಂದರೆ ನಾವು ಅಂತರಂಗದ ಅರಿವನ್ನು ಕಂಪ್ಲೀಟಾಗಿ ತಿಳ್ಕೊಂಡವ್ರಲ್ಲ, ಅದಕ್ಕಾಗಿ ನಮಗೊಂದು ಆಕಾರ ಬೇಕು ವರ್ಷಿಪ್ ಮಾಡೋಕ್ಕೆ. ಹೀಗೆ ಇದನ್ನ ಒಂದು ಆಕಾರವನ್ನು ಕೊಟ್ಟಿದ್ದಾರೆ, ಇದನ್ನೇ ನಾವು ಬಸವಣ್ಣ ಅಂತ ತಿಳ್ಕೊಬೋದು. ಆದರೆ ಇದೇ ಬಸವಣ್ಣ ಅಂತ ದೇರ್ ಇಸ್ ನೋ ರೆಕಾರ್ಡ್ಸ್ ಅವೈಲೇಬಲ್. Thank you. There are no cameras. ನಮ್ಮ ಒಂದು ಕಲ್ಪನೆ ಆಗಿದೆ, ಅದು ಒಪ್ಕೊಂತೀರಿ. ಏನ್ ಕೇಳ್ಬೇಕು ಅಂತ ಇದೆ ಅಂದ್ರೆ, ನನ್ನ ಪ್ರಶ್ನೆ ನನಗೆ ಅಮೃತೇಶ್ ಅಣ್ಣ ಕೇಳಿದ್ದು ಪ್ರಶ್ನೆಯಲ್ಲೇ ಅದರಲ್ಲೇ ಸ್ವಲ್ಪ ಸೈಡಿ ತಗೊಂಬಂದು ಕೇಳ್ತೀನಿ. ಇವಾಗ ನಮಗೆ ಬಸವಣ್ಣವರಿಗೆ ಬಹಳಷ್ಟು ಚಾಯ್ಸ್ ಇತ್ತು. ಅವರು ಒಂದು ಪರಮಾತ್ಮನ ನಿರಾಕಾರ ಕಲ್ಪನೆನ ಅವರು ಶಿವ ಅಂತಾನೆ ಕರೆಯೋ ಅವಶ್ಯಕತೆ ಇರಲಿಲ್ಲ, ವಿಷ್ಣು ಅಂತಾನೆ ಕರಿಬೋದಾಗಿತ್ತು, ಬ್ರಹ್ಮ ಅಂತಾನು ಕರಿಬೋದಾಗಿತ್ತು. ಯಾಕಂದ್ರೆ ಬ್ರಹ್ಮ ಕ್ರಿಯೇಟ್ ಮಾಡಿದ್ದಾನೆ ಅಂತ ನಂಬಿಕೆ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ, ಅಂತಾನು ಕರಿಬೋದಾಗಿತ್ತು. ಅಥವಾ ಬೇರೆ ಯಾವ್ದಾದ್ರು ಜೈನ ನಂಬಿಕೆ, ಯಾಕಂದ್ರೆ ಜೈನರು ಬಹಳ ಇದ್ದಿದ್ರಿಂದ ಆ ಜೈನರ ಯಾವ್ದಾದ್ರು ತೀರ್ಥಂಕರರ ಹೆಸರಾರೋ ಕರಿಬೋದಾಗಿತ್ತು. ಬಟ್ ಅವ್ರು ಶಿವನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅನ್ನೋದು ಒಂದು. ಎಸ್ absolutely perfect question for this researcher. ಬಸವಣ್ಣನ ದೇವರು ಅಂತ ಒಂದು ಪುಸ್ತಕ ಇದೆ, ಚಿದಾನಂದ ಮೂರ್ತಿ ಅವರು, ಚಿದಾನಂದ ಮೂರ್ತಿ ಅವರು ಬಸವಣ್ಣನ ದೇವರು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಅದರಲ್ಲಿ ಅವ್ರು ಬರೀತಾರೆ, ಬಸವಣ್ಣನವರು ಶಿವನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ. ಅಂದರೆ ವೈದಿಕ ಪರಂಪರೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಇದ್ದಾರೆ. ಬ್ರಹ್ಮ ಸೃಷ್ಟಿಕರ್ತ, ಶಿವ ಲಯಕರ್ತ, ಆಮೇಲೆ ವಿಷ್ಣು ಇದನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಈ ಒಂದು ಪರಿಕಲ್ಪನೆಯನ್ನು ನಮ್ಮ ಪುರಾತನ ಕಾಲದಿಂದಲೂ ಬಂದಿದೆ.
ಬಸವಣ್ಣನವರು ಶಿವನನ್ನೇ ಯಾಕೆ ಆಯ್ದುಕೊಂಡ್ರು ಅನ್ನೋದಕ್ಕೆ ಅವರು ಒಂದು, ಅಂದರೆ ಅವ್ರು ಹೇಳಿದ್ದೇ ಪರ್ಫೆಕ್ಟು ಅಂತಲ್ಲ, ಬಸವಣ್ಣನ ಶಿವ ಲಯಕಾರಕ, ಅಂದರೆ ಯಾವುದನ್ನ ಸೃಷ್ಟಿಯಾಗಿದ್ದು ಯಾವಾಗ ಹೋಗಲೇಬೇಕು ಅದನ್ನ ಮಾಡತಕ್ಕಂಥ ಜವಾಬ್ದಾರಿ ಶಿವನಿಗಿದೆ. ಅಂದರೆ ನಾವಿಲ್ಲಿ ಪ್ರಪಂಚದಲ್ಲಿ ಬಂದಿರೋದು ಇಲ್ಲೇ ಇರೋಕ್ಕೋಸ್ಕರ ಅಲ್ಲ. ದೇರ್ ಶುಡ್ ಬಿ ಎನಿ ಟೈಮ್, ಸಮ್ ಟೈಮ್ ಫ್ರೇಮ್ ಟು ಬಿ ಲಿವ್ ಹಿಯರ್, ದೆನ್ ಇಟ್ ವಿಲ್ ಎಕ್ಸ್ಟಿಂಕ್ಟ್ ಅಂತ ಚಿದಾನಂದ ಮೂರ್ತಿ ಅವ್ರ ಹತ್ರ. ಹಾಗಾಗಿ ಶಿವ ಲಯಕಾರಕ ಆಗಿರೋದ್ರಿಂದ ಶಿವನನ್ನ ರಿಪ್ರೆಸೆಂಟ್ ಆಗಿ ತಗೊಂಡ್ರು ಅಂತ ಹೇಳ್ತಾರೆ. ಆ ಮುಂದುವರೆದು ಹೇಳ್ತಾರೆ ಅವರು, ಅಂದರೆ ನೀವು ವಚನಕಾರರ ವಚನಾಂಕಿತಗಳನ್ನು ನೀವು ಅಬ್ಸರ್ವ್ ಮಾಡ್ರಿ. ನೀವು ಅದರಲ್ಲಿ 2 ಬಗೆಯ ವಚನಾಂಕಿತಗಳನ್ನು ನಾವು ನೋಡಬಹುದು. ಅಂದರೆ ಅನುಭವ ಮಂಟಪ ಶುರು ಆಗೋದಕ್ಕಿಂತ ಮುಂಚೆ ಇಟ್ಟುಕೊಂಡಂತಹ ವಚನಾಂಕಿತಗಳು, ಅನುಭವ ಮಂಟಪ ಪ್ರವರ್ಧಮಾನಕ್ಕೆ ಬಂದಾಗ ಇಟ್ಟುಕೊಂಡಿರ್ತಕ್ಕಂಥ ವಚನಾಂಕಿತಗಳು. ಅಂದರೆ ಅನುಭವ ಮಂಟಪಕ್ಕೆ ಬರೋದಕ್ಕಿಂತ ಮುಂಚೆ ಇಟ್ಟುಕೊಂಡಂಥ ವಚನಾಂಕಿತಗಳು ಎಲ್ಲ ಸ್ಥಾವರಗಳನ್ನು ರೆಪ್ರೆಸೆಂಟ್ ಮಾಡ್ತವೆ. ಅಂದರೆ ಕೂಡಲ ಸಂಗಮ ದೇವ, ಗುಹೇಶ್ವರ, ಚನ್ನಮಲ್ಲಿಕಾರ್ಜುನ, ಇಂಥವೆಲ್ಲ ಇವು ಅನುಭವ ಮಂಟಪಕ್ಕೆ ಬರೋದಕ್ಕಿಂತ ಮುಂಚಿತವಾಗ ಇವು ವಚನಾಂಕಿತಗಳು, ಇವು ಸ್ಥಾವರವನ್ನು ಸೂಚಿಸ್ತವೆ ಅಂತ ಹೇಳ್ತಾರೆ. ಆದರೆ ವಚನಕಾರರು ಪ್ರಪ್ರಥಮವಾಗಿ ಬರೀತಿರ್ಬೇಕಾದ್ರೆ ಅವರು ಸ್ಥಾವರವನ್ನು ಕುರಿತೇ ಬರೆದಿರ್ಬೋದು, ಆದರೆ ಇದನ್ನೇ ನಿರಾಕಾರ ಸ್ವರೂಪವನ್ನಾಗಿ ಮಾಡಿ ನಿರಾಕಾರ ತತ್ವವನ್ನು ತಮ್ಮ ವಚನಗಳಲ್ಲಿ ಬಿಂಬಿಸಿದ್ರು ಅಂತ ನಾವು ತಿಳ್ಕೋಬೋದು. ನೀವು ಬಸವಣ್ಣನವರು ಮೊದಲಿಗೆ ಬರೆದಂಥ ವಚನಗಳಲ್ಲಿ ಶಿವನನ್ನ ಕುರಿತು ಬರೆದಂಥ ವಚನಗಳನ್ನು ನಾವು ಕಾಣ್ಬೋದು. ಅದಾದ್ಮೇಲೆ ಕಾಲಾನಂತರ ಶಿವನನ್ನ ನಿರಾಕಾರ ಶಿವನನ್ನಾಗಿ ಪರಿಚಯಿಸಿದ ವಚನಗಳನ್ನು ಹೇಳಿರ್ಬೋದು. ಅಂದರೆ ನನಗೆ ಅದನ್ನು ಡಿವೈಡ್ ಮಾಡಿ ಈಗ ಹೇಳೋಕ್ಕೆ ಇಮ್ಮಿಡಿಯೇಟ್ ಆಗಿ ನನಗೆ ನೆನಪಿಗೆ ಬರ್ತಾ ಇಲ್ಲ ವಚನಗಳು, ಆದರೆ ಹೇಳ್ತಿದ್ದೆ. ಅಂದರೆ ಸ್ಥಾವರ ಲಿಂಗವನ್ನು ಪೂಜಿಸಿದ ವಚನಕಾರರು ಕಾಲಾನಂತರ ಅದರಲ್ಲಿ ಬರ್ತಾ ಅಂತರಂಗದ ಅರಿವಾದಾಗ ಅದನ್ನ ಸ್ಥಾವರವನ್ನು ಬಿಟ್ಟು ಅದೇ ಸ್ಥಾವರವನ್ನು ನಿರಾಕಾರ ರೂಪದಲ್ಲಿ ಅವರು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಅನುಭವ ಮಂಟಪ ಪ್ರವರ್ಧಮಾನಕ್ಕೆ ಬಂದಾಗ ಇಟ್ಟುಕೊಂಡಂತಹ ವಚನಗಳು ಈ ಅಂಬಿಗರ ಚೌಡಯ್ಯ ಆಗಲಿ, ಮರುಳಶಂಕರ ದೇವರಾಗಲಿ, ಇವರು ಎಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಆಮೇಲೆ ಯಾವ ಸ್ಥಾವರ ಲಿಂಗಗಳಲ್ಲ ಇವರು ಇಟ್ಕೊಂಡಿರೋದು, ಸ್ಥಾವರ ದೇವರುಗಳಲ್ಲ. ಹಾಗಾಗಿ ಬಸವಣ್ಣನವರು ಶಿವನನ್ನ ಕುರಿತೇ ಬರೆಯೋದಕ್ಕೆ ಲಯಕಾರಕ ಒಂದು ತತ್ವ, ಆಮೇಲೆ ಈ ಸ್ಥಾವರ ಲಿಂಗದ ಒಂದು ರೆಫರೆನ್ಸ್ ಬರೋದಕ್ಕೂ ಶಿವನೇ ಕಾರಣ ಅಂತ ನಾವು ಹೇಳ್ಬೋದು. ಅಲ್ಲ, ನೀವು ಹೇಳಿದಿರೋ ತರ ನಾವು ರೂಪಾಲಿ ಅವರೇ, ನೀವು ಪ್ರಶ್ನೆ ಏನಾರ ಕೇಳ್ತೀರಾ? ಹೌದು, ಥ್ಯಾಂಕ್ ಯು ಸೋ ಮಚ್ ವಿಜಯಕುಮಾರ್ ಅವರೇ. I mean, it's amazing research you have. So it's and very apt to the whole lecture is very apt to the new generation or the current era. ಸೊ ನನ್ನ ಕ್ವಶನ್ ಇರೋದು ಅಲ್ಲಿ ಅಂದ್ರೆ ಇಲ್ಲಿ ಅಂತೂ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಇವ್ರು ಹರೀಶ್ ಅವರೇ, ಆಮೇಲೆ ಇವನ್ ದ ಲೋಕಲ್ ಚಾಪ್ಟರ್ಸ್ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ದ ಯೂತ್ ಕಮಿಟಿ ಅವ್ರನ್ನ ವಚನ ಕ್ಲಾಸಸ್ ಅವ್ರ ಹೆಂಗರೆ ಅದರ್ ಚಾರಿಟಿ ಇವೆಂಟ್ಸ್ ಮಾಡಿಸಿ ವಿ ಟ್ರೈ ಟು ಗಿವ್ ದಮ್ ಸಮ್ ಕಾನ್ಸೆಪ್ಟ್ ನಮ್ದು ವೀರಶೈವಸಮ್. ಸೊ ಅಲ್ಲಿ ಇಂಡಿಯಾದಲ್ಲಿ ಏನ್ ಅಂದ್ರೆ ಹೌ ಇಸ್ ದ ಇನ್ವಾಲ್ವ್ಮೆಂಟ್ ಆಫ್ ನ್ಯೂ ಜನರೇಷನ್ ಅಂಡ್ ವಾಟ್ ಆರ್ ದ ಅದರ್ ಎಫರ್ಟ್ಸ್ ದಟ್ ಯು ಗೈಸ್ ಆರ್ ಪುಟ್ಟಿಂಗ್ ಟು bring it up to the par, so we can at least adopt few of them. And this is probably a different question, but yeah, just yes, it is the valid question what you are asking. ಅಂದ್ರೆ ಬಸವಣ್ಣನವರು ಸರಿಸುಮಾರು 1000 ವರ್ಷ ನಮಗಿನ್ನ ಮುಂದಿದ್ರು. We are in 21st century. How to carry forward Basaveshwara's philosophy for the next generation in the 22nd century ಅಂತ, this is the valid question. ನಾವು ಏನು ಮಾಡ್ತಾ ಇದ್ದೀವಿ, ಸಮ್ ಆಫ್ ಅಸ್ ಅರೌಂಡ್ 60-65 ಜನ ಇದ್ದೀವಿ. ವಾಟ್ ವಿ ಆರ್ ಡೂಯಿಂಗ್ ಇಸ್ ಟ್ರಾವೆಲಿಂಗ್ ಅರೌಂಡ್ ದಿ ವಿಲೇಜಸ್. ಅಂದರೆ ಯಾವುದೋ ಒಂದು ವಿಲೇಜ್ ಅಂದರೆ 5-6 ವಿಲೇಜ್ ಇರ್ಬೋದು, ಅಲ್ಲಿ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ಅಲ್ಲಿ ಹೋಗಿ we will not do anything. For 3-4 days we will stay over there and we will start preaching the Basaveshwara philosophy, whether people like it or not. First day barlikilla, second day barlikilla, definitely third and fourth day they will come. We have seen 500 to 600 people assembling for the ನಮ್ಮ ಉಪನ್ಯಾಸಕ್ಕೆ ಬರ್ತಾ ಇದ್ರು. ಆವಾಗ
ಈ ನಮ್ಮ ಬಸವ ತತ್ವದಿಂದ ಆಗತಕ್ಕಂಥ ಓನ್ಲಿ ಪಾಸಿಟಿವ್ ಪಾಯಿಂಟ್ಸ್ ಅಷ್ಟೇ ಮಾತ್ರ ಹೇಳ್ತಿದ್ದೀವಿ ನಾವು. ಅಂದರೆ ನಾವು ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಈಗ ಹಳ್ಳಿಗಳಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಈ ಕುಡಿತದ ಚಟ ಜಾಸ್ತಿ ಇರುತ್ತೆ. ನೀವು ಕುಡಿಬೇಡ್ರಿ ಅಂದ್ಬಿಟ್ರೆ ನೆಕ್ಸ್ಟ್ ಡೇ ದೇ ವಿಲ್ ನಾಟ್ ಕಮ್. ನಾವು ಏನು ಮಾಡ್ತೀವಿ, ಇಲ್ಲಿ ಒಂದು ಕಪ್ ಹಾಲಿದೆಯಪ್ಪ, ಹಾಲು ಕುಡ್ರಿ ಒಳ್ಳೇದಾಗ್ತದೆ, ಆದ್ರೆ ನೀವು ಶೆರೆ ಕುಡಿಬೇಡ್ರಿ ಅಂತ ನಾವು ಎಂದು ಹೇಳೋದಿಲ್ಲ ಅವ್ರಿಗೆ. ಸೊ ವಿಲ್ ಟ್ರೈ ಟು ಪ್ರಮೋಟ್ ಓನ್ಲಿ ದಿ ಪಾಸಿಟಿವ್ ರಿಸಲ್ಟ್ಸ್. ಸೊ ದಟ್ ನಾವು ಈಗ ಹೆಚ್ಚು ಕಡಿಮೆ ಒಂದು ಅರೌಂಡ್ 20,000 ವಿಲೇಜಸ್ ವಿ ಆರ್ ಕಾಲ್ಡ್ ಇನ್ ಅಕ್ರಾಸ್ ಕರ್ನಾಟಕ. ಸೊ ಹೀಗಾಗಿ ದಿಸ್ ಈಸ್ ಒನ್ ಪಾರ್ಟ್ ಆಫ್ ಇಟ್. ಅನದರ್ ಸೆಕೆಂಡ್ ಪಾರ್ಟ್ ಆಫ್ ಇಟ್ ಈಸ್ ಹೌ ಟು ಪ್ರಮೋಟ್ ದಿ ಬಸವೇಶ್ವರ ಫಿಲಾಸಫಿ ಆನ್ ಮಾಡರ್ನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್. ಅಂದರೆ ವಾಟ್ ಈಸ್ ದಿ ಮೈಕ್ರೋ ಸೋಷಿಯೋ ಎಕನಾಮಿಕ್ ರೆವಲ್ಯೂಷನ್, ವಾಟ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಥ್ರೂ ವಚನ ಲಿಟ್ರೇಚರ್, ಅಂಡರ್ಸ್ಟ್ಯಾಂಡ್ ದಿ ಮ್ಯಾನೇಜ್ಮೆಂಟ್ ಸೈನ್ಸ್ ಥ್ರೂ ವಚನ ಲಿಟ್ರೇಚರ್. ಇದನ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಮ್ಯಾನೇಜ್ಮೆಂಟ್ ಕಾಲೇಜಸ್ಗೆ ಹೋಗಿ ವಿ ಆರ್ ಟ್ರೈನ್ ಟು ಗಿವ್ ಲೆಕ್ಚರ್ಸ್. ಐ ಹ್ಯಾವ್ ಡನ್ ಅರೌಂಡ್ 89 ಲೆಕ್ಚರ್ಸ್ ಅಕ್ರಾಸ್ ದಿ ಗ್ಲೋಬ್. ಹೀಗಾಗಿ ದಿಸ್ ಹ್ಯಾಸ್ ಪಿಕ್ಡ್ ಅಪ್ ಸೋ ಫಾಸ್ಟ್. Since from 10 to 12 years I am doing, every month I will be having a program on micro socio-economic revolution based on the scientific temperament of the Basaveshwara philosophy. ಈ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ದ್ಯಾಟ್ ಅವರ್ ಯಂಗರ್ ಜನರೇಷನ್ ಕುಡ್ ಟೇಕ್ ಅಪ್. ಅಂದರೆ ನಮ್ಮಲ್ಲಿ ಆನ್ಷಂಟ್ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿತ್ತು ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ನಾವು ಮಧ್ಯಪ್ರದೇಶದಲ್ಲಿ ವೆನ್ ವಿ ವರ್ ಟ್ರಾವೆಲಿಂಗ್, ನಾರಾಯಣಪುರ ಮೇಲೆ ಗೊಂಡ ಅಂತ ಎರಡು ಹಳ್ಳಿಗಳಲ್ಲಿ there is one Agaria community. They are mainly forgers. ಆ ಫೋರ್ಜರ್ಸ್ ಏನು ಮಾಡ್ತಿದ್ರು, ದೇ ಆರ್ ದಿ ಫಸ್ಟ್ ಪೀಪಲ್ ಹೂ ಹ್ಯಾವ್ ಡನ್ ದಿ ಫೋರ್ಜಿಂಗ್ ಆಫ್ ಮ್ಯಾಗ್ನೀಷಿಯಮ್ ಆ್ಯಂಡ್ ಜಿಂಕ್. ಈಗ ಕುತುಬ್ ಮಿನಾರ್ ಎದುರುಗಡೆ ಅಶೋಕ ಪಿಲ್ಲರ್ ಇದೆ, ಅದನ್ನು ಅರೌಂಡ್ 400 to 500 years ಓಲ್ಡ್ ಅಂತಾರೆ. ಬಟ್ ಇಟ್ ಹ್ಯಾಸ್ ಬಿನ್ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರ್ಡ್ ಅರೌಂಡ್ 1000 to 1200 years ಓಲ್ಡ್. ಅದ್ರ ಮೇಲೆ ಮ್ಯಾಗ್ನೀಷಿಯಮ್ ಕೋಟಿಂಗ್ ಮಾಡಿದ್ದಾರೆ. ಮ್ಯಾಗ್ನೀಷಿಯಮ್ನ ಬಟ್ಟಿ ಇಳಿಸ್ಬೇಕಂದ್ರೆ ದೆರ್ ಇಸ್ ಓನ್ಲಿ 5 degree ಲಿಮಿಟ್. 950 degree centigrade ಲಿಕ್ವಿಡ್ ಆಗುತ್ತೆ, 955 degreesಗೆ it will become gaseous and evaporate. So within this 5 degree ಗ್ಯಾಪ್ ಅಲ್ಲಿ they used to make the magnesium. ಅಂದ್ರೆ ನಮ್ಮ ಇಂಡಿಯನ್ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗಿತ್ತು, ಎಷ್ಟು ಅಡ್ವಾನ್ಸ್ ಆಗಿತ್ತು ಅನ್ನೋದು ಹೇಳಕ್ಕೆ. ಸೊ ಬೇಸ್ಡ್ ಆನ್ ದಿಸ್ ancient technologies, ancient philosophies, we are promoting and comparing with the Basaveshwara philosophy. We are promoting in colleges, we are promoting in villages. So we could able to generate the Basaveshwara philosophy and tenets among the youths. This is what we are doing, and it can be done everywhere in the world. Okay, thank you, Ray. Okay. ನಮ್ಮ ಇನ್ನೊಬ್ರು ಡಾಕ್ಟರ್ ಕುಮಾರ್ ಮಹಾಬೀರ್, he has joined us this group from Caribbean, and Yes. he is very appreciative of Vijayakumar's presentations. Thank you very much, Dr. Kumar. I know that you can't communicate with us because he doesn't have the microphone, but maybe next week, you can join us with a microphone and we'll introduce you to all of us. I think Kalmatanna has a question. Last week Sunday I have given the presentation in their program. They have on this Indo-Caribbean Cultural Center. He is the head of this thing, and he takes care of all those philanthropic discussions in this thing. Since they are completing 100th episode in the next couple of weeks. The unbreakable chain of discussions on Zoom meeting on Sundays. They have done the record. Dr. Mahavir sir and Bindu Maharaj ji and one more Shalima Mohammad ji. There is one team, Gilari. There is one solid team. They are taking care of all the activities among the Indian diaspora, and we have really tell them hats off to those team. They are creating the positive ambience among the Indian diaspora. South Africa irbodu, Middle East irbodu, and in West Indies Islands, South America and North America. They are taking care. In their presentations, I have seen almost 150 people will be there across the globe. They are doing very, very great job in Caribbean island. Dr. Mahavir sir, hats off to your efforts. Thank you.
ಕಲ್ಮಠಣ್ಣ, you have a ಹಾ ನಮಸ್ಕಾರ. ನಂದು ವಿಡಿಯೋ ಬರ್ತಾ ಇಲ್ಲ, ಪರವಾಗಿಲ್ಲ ತಾನೆ? ವಿಡಿಯೋ ಇಲ್ಲ, ಇಟ್ಸ್ ಓಕೆ. ಎನಿವೆ ನಾನು ಸ್ಟಾಪ್ ಮಾಡಿರ್ಬೇಕು ಅನ್ಸುತ್ತೆ. ಓಕೆ ಇವಾಗ ಟ್ರೈ ಮಾಡಿ. ಓಕೆ ಓಕೆ ಬಂತಾ? ಓಕೆ. ಹಾ ಬಂತು. ನಮಸ್ಕಾರ ವಿಜಯಕುಮಾರ್ ಕಮಾರ್ ಅವ್ರಿಗೆ. ಶರಣಾರ್ಥಿ. I am really spellbound by the way you have presented the Vachana and the approach of the Vachana from the outside the box. ಸೊ ನಾವು ವಚನಗಳು ಓದುವಾಗ ಬರೀ ಧಾರ್ಮಿಕ, ಆಧ್ಯಾತ್ಮಿಕ, ಸಾಮೂಹಿಕ, ಸಾಮಾಜಿಕ ಅಂತ ಹೇಳ್ಕೊಂತ ಇದ್ವಿ. ಬಟ್ ಐ ನೆವರ್ ಹ್ಯಾಡ್ ಎ ಚಾನ್ಸ್ ಲುಕಿಂಗ್ ಫ್ರಮ್ ಅನ್ ಔಟ್ಸೈಡ್ to the inside of the Vachana. It was an amazing lecture. I enjoyed listening to you, and I have listened to your economics part of the Vachana also. So come again and then give us and share more and more ideas, and your contemporary use of people who have contributed to this social injustice which has happened, which is also just evolving also, is really appreciated, and I'm really thankful. Thanks for all instigating new ideas. Thank you, sir. Thank you very much. Thank you. Thank you. ಡಾಕ್ಟರ್ ಸುರೇಶ್ ಇದ್ದೀರಾ ನೀವು ವಿಡಿಯೋದಲ್ಲಿ? ಡಾಕ್ಟರ್ ಸುರೇಶ್, ನೀವು ಇದು ಎಲ್ಲ ಕೇಳಿಸ್ತಾ ಇಲ್ಲ ಅಣ್ಣ. ಒಂದ್ ನಿಮಿಷ ಸುರೇಶ್, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಕೇಳಿಸುತ್ತಾ? ಓಕೆ, ನಮಸ್ಕಾರ. ನಾನು ಸುರೇಶ್ ಅಂತ, ಕೊಲಂಬಸ್ ಒಹಾಯೋ ಇಂದ. ತುಂಬಾ ಚೆನ್ನಾಗಿತ್ತು ಪ್ರೆಸೆಂಟೇಶನ್. ಅದೇ ಇದು ಕೇಳ್ತಾ ವಿಚಾರ ವೇದಿಕೆ ನಮ್ಮ ಹರೀಶ್ ಪ್ರೆಸೆಂಟ್ ಮಾಡ್ತಿರೋದು ಹ್ಯಾಸ್ ರಿಯಲಿ ಪುಟ್ ಅಸ್ ಆಲ್ ಟುಗೆದರ್ ಇನ್ ಎ ವೆರಿ ಪರ್ಸ್ಪೆಕ್ಟಿವ್ ಟು ದ ಪ್ರೆಸೆಂಟ್ ಡೇ ಆಫ್ ಲೈಫ್. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಹರೀಶ್. ಬಹಳ ಚೆನ್ನಾಗಿತ್ತು ಇವ್ರದ್ದು ಪ್ರೆಸೆಂಟೇಶನ್, ವಿಜಯ್ ಕುಮಾರ್ ಅವ್ರದ್ದು. Thank you, sir. Thank you, sir. ನಮ್ಮ BOD ಎಲೆಕ್ಟೆಡ್ BOD ಬೋರ್ಡ್ ಆಫ್ ಡೈರೆಕ್ಟರ್, ಮತ್ತೆ ವೆರಿ ಆಕ್ಟಿವ್ ಡಾಕ್ಟರ್ಸ್ ಮೆಡಿಕಲ್ ಅಂಡ್ ಹೆಲ್ತ್ ಫೋರಮ್ ಅನ್ನ ಲೀಡ್ ಮಾಡಿದ್ರು. ಈ ವಿಷಯನ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೇಳಿಲ್ಲ, ನಾನು ಅವ್ರು ಕೇಳೋಕ್ಕಿಂತ ಮುಂಚೆನೆ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಹರೀಶ್. Thank you, sir. Thank you. Thank you, sir. Thank you. ಪ್ರೇಮ ಅವರೇ, ಕ್ವಶನ್ ಕೇಳ್ಬೋದಾ? ಕೇಳಿ ಸರ್. ಈಗ controversial issue I'm stepping into, but it is only purely academic and because you are a researcher. ಈಗ ಇದು separation ಬರ್ತಾ ಇದೆಯಲ್ಲ, what do you think? How can we get over with it? Separation, what I'm trying to say is Basava Tattva and Virashaiva. Okay. ಅದು ಏನ್ ಮಾಡ್ಬೋದು ಅಂತ. So Virashaiva basically it's a Dvaita Siddhanta. ಅಂದ್ರೆ they believe in Kailasa. Basava Tattva we believe in ಕಾಯಕ. ನಮಗೆ ಕಾಯಕವೇ ಕೈಲಾಸ. ಸೊ ವೀರಶೈವ ಅವರು ಬೇಸಿಕಲಿ ಕೈಲಾಸದಿಂದನೇ ಶುರು ಮಾಡ್ತಾರೆ. ನೀವು ಯಾವುದೇ 5 ಬಸವ ಪುರಾಣ ಆಮೇಲೆ 7 ಶಿವನ ಸಂಪಾದನೆಯನ್ನ ನೀವು ನೋಡಿದ್ರು ಕೂಡ ಅವರ ಅಧ್ಯಾಯ ಪ್ರಾರಂಭ ಆಗೋದೇ ಕೈಲಾಸದಿಂದ. ಅಂದರೆ ಕೈಲಾಸದಲ್ಲಿ ಶಿವನ ಗಣಗಳಿರ್ತವೆ. ಆ ಒಂದು ಗಣ ತಪ್ಪು ಮಾಡ್ತದೆ, ನಂದಿ ತಪ್ಪು ಮಾಡ್ತದೆ, ಅವನ ಶಾಪದಿಂದ ಅವನು ಹುಟ್ಟುತ್ತಾನೆ ಅಂತ. ಈ ಕಲ್ಪನೆ ಬಸವ ತತ್ವದಲ್ಲಿಲ್ಲ. ಯಾಕಂದರೆ ನಾವು ಯಾವುದೇ ಆಫ್ಟರ್ ಡೆತ್ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ವಿ ಡೋಂಟ್ ಪ್ರಿಡಿಕ್ಟ್ ಅನ್ನೋದಕ್ಕಿಂತ ನಮ್ಮ ಕಾಯವೇ ಕೈಲಾಸ, ಆಮೇಲೆ ನಮ್ಮ ಕಾಯಕವೇ ಕೈಲಾಸ ಅನ್ನೋದನ್ನು ನಾವು. ಆದರೆ ವೀರಶೈವರು ಅವರು ತಾವು ಮಾಡ್ತಿರೋ ಕಾಯಕ ಅದ್ರ ಮೇಲೆ ನಮ್ಗೆ ಏನೇನೋ ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ವಾಟ್ ಎವರ್ ದೇ ಆರ್ ಡೂಯಿಂಗ್. ಬಟ್ ಅವರ್ ಓನ್ಲಿ ಅಬ್ಜೆಕ್ಷನ್ ಈಸ್ when you say talk about Basaveshwara only. Don't relate it to Renukacharya or the Panchacharya. Panchacharya ಅಂತ ಮೊದಲು ಇರಲಿಲ್ಲ. ಆ್ಯಕ್ಚುಲಿ ಇದು ಚತುರಾಚಾರ್ಯರು ಅಂತ 17ನೇ ಶತಮಾನದಲ್ಲಿ ವಾರಣಾಸಿಯಲ್ಲಿ ಕಾಶಿ ಪೀಠವನ್ನು ಇವರು
ತಗೊಳ್ತಾರೆ. ಹೀಗಾಗಿ ಒನ್ ಮೋರ್ ಪೀಠ ಹ್ಯಾಸ್ ಬೀನ್ ಇನ್ಸ್ಟಾಲ್ಡ್. ಅದಕ್ಕಿಂತ ಮುಂಚೆ ಇಟ್ ವಾಸ್ ಓನ್ಲಿ ಚತುರಾಚಾರ್ಯರು, ಪಂಚಾಚಾರ್ಯರು ಅಂತಿರಲಿ, ಚತುರಾಚಾರ್ಯರು. ಅಂದರೆ ಅವರು ಮಾಡ್ತಿರತಕ್ಕಂಥ ಸಮಾಜ ಸುಧಾರಣೆ ಇರ್ಬೋದು, ಅವರು ಟೀಚ್ ಮಾಡ್ತಕ್ಕಂಥ ಟೆನೆಟ್ಸ್ ಏನು ತತ್ವ ಇರ್ಬೋದು, ಅದನ್ನು ಅವ್ರು ಮಾಡಲಿ. ಬಸವ ತತ್ವ ನಮಗೆ ಇದೆ, ನಾವು ಮಾಡ್ತೀವಿ. ವಿ ಡೋಂಟ್ ಇಂಟರ್ಫಿಯರ್ ಇನ್ ಎನಿಬಡೀಸ್ ಬಿಸ್ನೆಸ್. ಆದರೆ ಅವರು ನಮ್ಮ ಬಸವ ತತ್ವಕ್ಕೆ ಬಂದಾಗ ನಮ್ಮ ಬಸವ ತತ್ವವನ್ನು ಒಪ್ಕೊಂಡು ಬಂದರೆ ಏನು ತೊಂದರೆ ಇಲ್ಲ. ಇಫ್ ಯು ಸ್ಟಾರ್ಟ್ ಅಗೇನ್ ಪರ್ಫಾರ್ಮಿಂಗ್ ರುದ್ರಾಭಿಷೇಕ, ಆಮೇಲೆ ಈ ವೈದಿಕ ಪರಂಪರೆಯನ್ನು ಮಾಡ್ತಾರಲ್ಲ, ಬಸವ ತತ್ವಲ್ಲ ಅದಿಲ್ಲ, ಮಾಡ್ಬೋದು, ನೀವು ಮಾಡ್ಕೊಳ್ಳಿ, ನಾವು ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ದಿಸ್ ಇಸ್ ನಾಟ್ ದ ಸಪರೇಷನ್ ಆಫ್ ದಿ ರಿಲಿಜನ್. ಅವರು ಸಮಾಜ ಸುಧಾರಣೆಗಾಗಿನೇ ಕೆಲಸ ಮಾಡ್ತಿದ್ದಾರೆ, ನಾವು ಸಮಾಜ ಸುಧಾರಣೆಗಾಗಿ ಕೆಲಸ ಮಾಡ್ತಿದ್ವಿ. ಒನ್ಸ್ ನಾವಿಬ್ರು ಕೊಲೈಡ್ ಆದಾಗ ಬೋತ್ ದಿ ಐಡಿಯಾಲಜಿ ಶುಡ್ ನಾಟ್ ಮಿಕ್ಸ್ ಇಟ್ ಅಪ್ ಅಂತ ಅಷ್ಟೇ ನಂದಿದ್ದು. ದೇರ್ ಇಸ್ ನೋ ಸಪರೇಷನ್ ಆರ್ ಸಪರೇಟ್ ಐಡಿಯಾಲಜಿ. ಓನ್ಲಿ ವೆನ್ ವಿ ಜೆಲ್ ವಿತ್ ಈಚ್ ಅದರ್ ಇಟ್ ಶುಡ್ ಬಿ ಅ ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ಇವಾಗ ಅದಕ್ಕೆ ವೆರಿ ಗುಡ್ ಕ್ವಶನ್ ಅಮೃತೇಶ್ವರನ ಕೇಳಿದ್ದು. ಇವಾಗ ನಾವು ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ನಾವು ತ್ರಿಮೂರ್ತಿಗಳು ಅಂತ ಹೇಳಿದ್ವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಾವು ಸಾವಿರಾರು ವರ್ಷಗಳಿಂದ ನಾವು ನಂಬ್ಕೊಂತ ಬಂದಿದ್ದೀವಿ. ಅದಕ್ಕಿಂತ ಮುಂದೆ ಒಂದು ಸಮಯ ಇತ್ತು, ನಾವು ಸ್ಥಾವರ ಲಿಂಗ ಮತ್ತು ಇಷ್ಟಲಿಂಗ ಮತ್ತೆ ಶಿವ ಮೂರನ್ನು ಸೇಮ್ ಅಂತಾನೆ ಬಹಳಷ್ಟು ನಾವು ಬೆಳಿಬೇಕಾದ್ರೆ, ಹುಟ್ಟಿದಾಗ ನಾವು ಫಸ್ಟ್ ಒಂದು ಅಟ್ಲೀಸ್ಟ್ ಕಪಲ್ ಆಫ್ ಡಿಕೆಟ್ಸ್ ಇನ್ ಮೈ ಲೈಫ್ ಅದೇ ರೀತಿ ನಂಬಿಕೆಯಿಂದ ನಾವು ಬೆಳೆದಿದ್ದು ಕನ್ನಡದಲ್ಲಿ ಬೆಳಿಬೇಕಾದ್ರೆ. ಈಗ ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಅತಿ ಒಂದು ರಿಸರ್ಚ್ ಇಂದ ನಾವು ಸ್ಥಾವರ ಲಿಂಗನೇ ಬೇರೆ, ಇಷ್ಟಲಿಂಗನೇ ಬೇರೆ, ಶಿವ ಇನ್ ಹ್ಯೂಮನ್ ಫಾರ್ಮೇ ಬೇರೆ, ಇಲ್ಲಿ ತ್ರಿಮೂರ್ತಿಗಳು ಮಾಡಿಟ್ಬಿಟ್ಟು ಮತ್ತೆ ನಾವು ಇದನ್ನ ಒಂದು ಅಂತ ಅನ್ಕೊಬೇಕು ಅಥವಾ ತ್ರಿಮೂರ್ತಿಗಳು ಅನ್ಬೇಕು. ಇದು ಯಾವುದು ಬಸವ ಇದ್ರ ಬಗ್ಗೆ ಡಿಸೈಡ್ ಮಾಡೇ ಇಲ್ಲ. ಬಸವ ನಮ್ಗೆ ಏನು ಹೇಳೇ ಇಲ್ಲ. ಇದನ್ನ ನಾವು ಮಾತಾಡ್ತಾರೆ ಅಂತ ಪ್ರಾಬ್ಲಮ್ಗಳು ಇವೆಲ್ಲ. ಬಸವ ಇದ್ರ ಬಗ್ಗೆ ಅವ್ನು ಹೇಳೇ ಇಲ್ಲ. ಅವನ ಪ್ರಿನ್ಸಿಪಲ್ಲು, ಅವನ ವ್ಯಾಲ್ಯೂಸ್, ನೀವು ಹೇಳ್ದಂಗೆ ಇವಾಗ ಒಂದು ಹೈಯರ್ ಲೆವೆಲ್ ಪ್ರಿನ್ಸಿಪಲ್ ಅಂಡ್ ವ್ಯಾಲ್ಯೂಸ್ ನೋಡಿದಾಗ ಇದ್ರ ಯಾವ ಡಿಫ್ರೆನ್ಸಸ್ ಬಗ್ಗೆ ವರಿ ಮಾಡೋ ಅವಶ್ಯಕತೆನೇ ನಮಗಿಲ್ಲ. You can have cross fertilization, but that fertilization should be on the benefit of the society. ಅದೇನಾಗ್ಬಿಟ್ಟಿದೆ ಅಂದ್ರೆ ಈ ನಾನೇ ತಂದೆ ಹೋಗ್ಬಿಡ್ತಾರಲ್ಲ, ದಟ್ ಈಸ್ ದ ಪ್ರಾಬ್ಲಮ್. ಅದಕ್ಕೆ ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಮರೆಯಬಹುದೇ ಶಿವನ, ಮರೆಯಬಹುದೇ ಬ್ರಹ್ಮನ, ಮರೆಯಬಹುದೇ 33 ಕೋಟಿ ದೇವರ್ಗಳ, ಮರೆಯಲೂಬಹುದು ಕೂಡಲ ಸಂಗಮ ದೇವರ ಅಂತ ಹೇಳ್ತಾರೆ. ಇದು ಬಹಳ ವೆರಿ ವೆರಿ ಟ್ರಿಕಿ ವಚನ ಇದು. ಮರೆಯಬಹುದು ಶಿವನ, ಮರೆಯಬಹುದೇ ಮರೆಯಲೂಬಹುದು ಕೂಡಲ ಸಂಗಮ. ಅಂದರೆ ಕೂಡಲ ಸಂಗಮನಾದರೂ ಮರಿಬಹುದು ನಾವು ಅಂತ ಬಸವಣ್ಣವ್ರು ಹೇಳವ್ರೆ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ಒಂದು ಟ್ರಿಕ್ ಇದೆ. ಮರೆ ಅಂತಂದರೆ ಆಶ್ರಯ ಅಂತ. ಈಗ ಮಳೆ ಬಂದಾಗ ನಾವು ಯಾರು ಮರಿಗೆ ಬರೋ ತಮ್ಮ ಅಂತಾರೆ ನೋಡ್ರಿ. ಮರೆ ಅಂದರೆ ಆಶ್ರಯ. ಅದರಲ್ಲಿ ಬಸವಣ್ಣವ್ರು ಕ್ವಶನ್ ಕೇಳ್ತಾರೆ, ಮರೆಯಬಹುದೇ ವಿಷ್ಣುವಿನ ಅಂದರೆ ವಿಷ್ಣುವನ್ನ ಆಶ್ರಯಿಸಬಹುದೇ, ಮರೆಯಬಹುದೇ 33 ಕೋಟಿ ದೇವರ್ಗಳ ಅಂತ ಕ್ವಶನ್ ಮಾರ್ಕ್ ಹಾಕ್ತಾರೆ. ಅಂದರೆ ಕೂಡಲ ಸಂಗಮ ದೇವರನ್ನ ನಾವು ಆಶ್ರಯ ಮಾಡ್ಕೋಬಹುದು ಅಂತ ಬಸವಣ್ಣವ್ರು ಹೇಳ್ತಾರೆ. ಅಂದರೆ ಇದರಿಂದ ಅವ್ರಿಗೆ ಏನು ಹೇಳ್ತಾರೆ ಅಂದರೆ, ವೈದಿಕ ಪರಂಪರೆಯನ್ನ ಅವರು ವಿರೋಧಿಸೋದಿಲ್ಲ. ಅಂದರೆ ನೀವು ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಫಾರ್ ದಟ್ ಅಂತ ಬಸವಣ್ಣವ್ರು ಈ ವಚನದಿಂದ ಹೇಳ್ತಾರೆ. ಅದಕ್ಕೆ ನಾವು ಯಾರನ್ನೂ ಅಪೋಸ್ ಮಾಡಂಗಿಲ್ಲ, ಯಾರನ್ನೂ ತೆಗೊಳ್ಳೋ ಹಾಗಿಲ್ಲ. ಅವರವರ ಪರಂಪರೆ ಅವರವ್ರಿಗೆ ಶ್ರೇಷ್ಠ ಅಂತ ನನಗನ್ಸದೆ. ನಮ್ಮ ಬಸವ ತತ್ವ ನಮಗೆ ಶ್ರೇಷ್ಠ. ವಿ ವಿಲ್ ಕಂಟಿನ್ಯೂ ಟು ಡೂ ದಟ್ ಅಂತ ನನ್ನ ಅನಿಸಿಕೆ. ಫಾರ್ ದಿ ಕ್ಲಾರಿಫಿಕೇಶನ್. ಕೇಳಿಸ್ತಾನೋ ಗೊತ್ತಾಗಲಿಲ್ಲ. ಕೇಳಿಸ್ತು. ಓಕೆ, ಏನಿಲ್ಲ, ನಮ್ಮ ಯಂಗ್ಸ್ಟರ್ಸ್ ಹೇಳ್ಬೇಕಾದ್ರೆ ವಿ ಶುಡ್ ಬಿ ಕ್ಲಿಯರ್ ಆನ್ ದಟ್, ಇಲ್ಲಾಂದ್ರೆ ದೇ ಮಿಸ್ಅಂಡರ್ಸ್ಟ್ಯಾಂಡ್. ಹೌದು, ಅದಕ್ಕೆ ಅಷ್ಟೇ. ಅದೇ ಈ ಒಂದು ವಚನದಿಂದ ನಾವು ಅರ್ಥ ಮಾಡ್ಕೊ ಅಂದ್ರೆ, ಬೇರೆ ಪರಂಪರೆಯನ್ನ ಗೌರವಿಸಿ ಪ್ರೀತಿಸಿ, ಆದರೆ ನಿಮ್ಮ ಪರಂಪರೆಯನ್ನ ನೀವು ಬೆಳೆಸಿ ಅನ್ನೋದೇ ಒಂದು ಉದಾತ್ತ ಕಲ್ಪನೆ. ಅಲ್ಲಮ್ಮ ಪ್ರಭುಗಳು ಗೊತ್ತಾ ಸರ್? ಇವರು ಬೆಂಗಳೂರಲ್ಲಿ ಇಲ್ಲೂ ಇರ್ತಾರೆ, ಹಾಸ್ಟೆಲ್ ಇರ್ತಾರೆ. ಲಕ್ಷ್ಮೀಪುರ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ನೆಲಮಂಗಲ ಹತ್ರ.
ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಒಂದ್ ಏನಪ್ಪ ಅಂದ್ರೆ ಇಲ್ಲಿ ಹೌದು ಹೌದು ನಾವು ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಟ್ ಮಾಡಕ್ ಬರಲ್ಲ. ಅವರು ಅದೇ he asked for help. Maybe you can help him, I think. ಎಸ್ ಎಸ್ ನನಗೆ ಈ ಬಸವ ತತ್ವವನ್ನ ಚಿಂತನೆಗೆ ಹಚ್ಚಿದವರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು 1990ರಲ್ಲಿ ನನಗೆ ಅವರು ಪ್ರೇರಣೆ ಕೊಟ್ಟರು, ಅಪ್ಪಣೆ ಕೊಟ್ಟರು ಮಾಡೋಕ್ಕೆ ಅಂತ. ನಾನು ಮಾರ್ಕೆಟಿಂಗಲ್ಲಿದ್ದೆ, ಹೀಗಾಗಿ ಭಾಳ ಸುತ್ತಾಡ್ತಿದ್ದೆ. ಒಂದ್ಸಾರಿ ನಾನು ನಮ್ಮ ತಂದೆಯವರು ಹೋದಾಗ ಅವ್ರು ಕೇಳಿದ್ರು, ನೀ ಎಲ್ಲ ಮಾರ್ಕೆಟಿಂಗ್ ಎಲ್ಲ ಮಾಡ್ತೀಯ ನಿಜ, ಆದರೆ ಎಲ್ಲ ಮಾಡಿದ್ಮೇಲೆ ಫ್ರೀ ಟೈಮಲ್ಲಿ ಏನು ಮಾಡ್ತೀಯ ನೀನು ಅಂತ. ನನ್ನ ಹತ್ರ ಉತ್ತರ ಇರಲಿಲ್ಲ, ಯಾಕೆಂದರೆ ಮಾರ್ಕೆಟಿಂಗ್ನವರು ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದ್ದಿದೆ. ಸೊ ಅವ್ರು ಏನು ಹೇಳಿದ್ರು, ನಿನ್ನ ಫ್ರೀ ಟೈಮಲ್ಲಿ ಎಲ್ಲೆಲ್ಲಿ ಹೋಗ್ತೀಯಾ ಅಲ್ಲಲ್ಲಿ ಹೋದಾಗ ಅಲ್ಲಿಯ ಜನಜೀವನ, ಅಲ್ಲಿಯ ಆಯಗಾರರ ಪದ್ಧತಿ, ಅಲ್ಲಿಯ ಎಕನಾಮಿಕ್ ಕಂಡೀಷನ್ಸ್ ಏನು ಸ್ಟಡಿ ಮಾಡಿ ನೋಟ್ ಡೌನ್ ಮಾಡ್ಕೊತ ಬಾ ಅಂತ ಹೇಳಿದ್ರು. ನಾನು ಐ ಆಮ್ ಟಾಕಿಂಗ್ ಆಫ್ ದಿಸ್ 1985-86. ಅದಾದಮೇಲೆ ನಾನು ಪುಣೆನಲ್ಲಿ ಜಾಬ್ ಮಾಡ್ತಿರ್ಬೇಕಾದ್ರೆ ಫೋರ್ಜಿಂಗ್ ಇಂಡಸ್ಟ್ರಿನಲ್ಲಿ ಈ ಮಾತನ್ನು ಹೇಳಿದ್ರು. ನನಗೆ ಏನಾಗುತ್ತೆ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ನಾನು ಒಂದ್ಸಾರಿ ಹೋಶಿಯಾರ್ಪುರಕ್ಕೆ ಹೋಗಿದ್ದೆ ಇಂಟರ್ನ್ಯಾಷನಲ್ ಟ್ರ್ಯಾಕ್ಟರ್ಸ್ಗೆ. 3 ದಿವಸ ನಾವು ನಾರ್ಮಲಿ ಏನು ಮಾಡ್ತೀವಿ ಅಂದರೆ ಹೊರಗಡೆ ಹೋದಾಗ 3 ಡೇಸ್ ಕೆಲಸ 3 ಡೇಸ್ ತೊಗೊಂಡೋಗಿರ್ತೀವಿ. ಅಂದರೆ ಒಂದು ದಿವಸದಲ್ಲಿ ಕೆಲಸ ಆಗಲಿಲ್ಲ ಅಂದರೆ ಅನದರ್ 2 days ವಿ ವಿಲ್ ಬಿ ದೇರ್ ಆ್ಯಂಡ್ ಕಂಪ್ಲೀಟ್ ದಿ ವರ್ಕ್ ಆ್ಯಂಡ್ ಕಮ್ ಬ್ಯಾಕ್. ಪುಣೆನ ನಾನು ಹೋದಾಗ ವಿದಿನ್ ಹಾಫ್ ಆನ್ ಅವರ್ ಮೈ ವರ್ಕ್ ವಾಸ್ ಓವರ್. ನನ್ನ ಫ್ಲೈಟ್ ಟಿಕೆಟು 2 days ಆದಮೇಲೆ ಇತ್ತು. ಏನು ಮಾಡಬೇಕು ಅಂದಾಗ ಸಿದ್ದಸ್ವಾಮಿಗಳು ಹೇಳಿದ ನೆನಪಾಯ್ತು. ಆವಾಗ ನಾನು ಆ ಹೋಟೆಲ್ ಮ್ಯಾನೇಜರ್ನ ಕೇಳಿದೆ, ನೋಡಪ್ಪ ನನಗೆ ಎಲ್ಲ ಹೋಗಬೇಕು, ಕರ್ಕೊಂಡು ಹೋಗು ಅಂತ. ಅವ ಭಾಳ ಖುಷಿ ಆಗ್ಬಿಡ್ತು ಅವನಿಗೆ. ಅರೆ ಸಾಬ್ ಕೊಯ್ ಭೀ ಆತಾ ಇತ್ತು ಬಾರ್ ಅವ್ರು ಬಸ್ ಸ್ಟ್ಯಾಂಡ್ ಪೂಜ್ತೆ ಆಪ್ ಅಕೇಲೆ ಆದ್ಮಿ ಹೋ ಏ ಪೂಚ್ ರೇ ಅಂತೇಳಿ 2 ದಿವಸ ನಮ್ಮ ಸುತ್ತಾಡಿದ. ಅಲ್ಲಿ ಹೋಗಿ ನಾವು ನೋಡಿದಾಗ ಈ ಕಾರ್ಪೆಂಟರ್ಸ್ ಆಗಲಿ, ಕಂಬಾರಾಗಲಿ, ಕುಂಬಾರಾಗಲಿ, ದೇ ವರ್ ನಾಟ್ ಡೂಯಿಂಗ್ ದಿ ರೆಗ್ಯುಲರ್ ವರ್ಕ್ ಆಫ್ ಡೂಯಿಂಗ್, ದೇ ವರ್ ಡೂಯಿಂಗ್ ಡಿಫ್ರೆಂಟ್ ಥಿಂಗ್ಸ್. ಅಂದರೆ ನಮ್ಮ ಮಾರ್ಕೆಟಿಂಗ್ನಲ್ಲಿ ಡೋಂಟ್ ಮೇಕ್ ದ ಡಿಫ್ರೆಂಟ್ ಥಿಂಗ್ಸ್, ಮೇಕ್ ದ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ. ಅಂದರೆ ಅವರು ಕ್ರಿಕೆಟ್ ಬ್ಯಾಟ್ ಮಾಡ್ತಿದ್ರು, ಒಂಥರ ರೆಫ್ರಿಜರೇಟರ್ ಥರ ಮಾಡ್ತಿದ್ರು, ಅಂದರೆ ಡಿಫ್ರೆಂಟ್. ಅಂದರೆ ಇಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್. ನಾನು ಅದನ್ನೆಲ್ಲ ನೋಟ್ ಡೌನ್ ಮಾಡಿ ಸಿದ್ಧಲಿಂಗ ಸ್ವಾಮಿಗಳ ಹತ್ರ ತೊಗೊಂಡೋದಾಗ, ಅಲ್ಲೋ ಮರ ನೀನು BE ಮಾಡಿದೀಯಾ, ಇಂಗ್ಲೀಷಲ್ಲಿ ಬರೆಯೋದು ಬಿಟ್ಟು ಕನ್ನಡದಲ್ಲಿ ಆಗ್ಬಿಡ್ದೀಯ ಅಂತ ಬೈದರು. ಅವ್ರು ಹೇಳೋ ಇದು ಏನಂತಂದರೆ, ರಾಮಕೃಷ್ಣ ಪರಮಹಂಸರ ತತ್ವಗಳನ್ನು ವಿದೇಶಕ್ಕೆ ಹರಡಿದವರು ವಿವೇಕಾನಂದರು. ಯಾಕಂದರೆ ವಿವೇಕಾನಂದರಿಗೆ ಇಂಗ್ಲೀಷ್ ಬರ್ತಿತ್ತು. ನಮ್ಮ ಬಸವಣ್ಣನವರನ್ನ ಅಧ್ಯಯನ ಮಾಡಿದ್ರು ಎಲ್ಲ ಕನ್ನಡ ಪ್ರೊಫೆಸರ್ಸು. ಅವರು ಕರ್ನಾಟಕ ಬಿಟ್ಟು ಹೊರಗಡೆನೇ ಹೋಗಲಿಲ್ಲ. ಫರ್ಗೆಟ್ ಅಬೌಟ್ ದಿ ಫಾರಿನ್ಸ್. ಹೀಗಾಗಿ ನನಗೆ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಹಚ್ಚಿದವರೇ ಸಿದ್ಧಲಿಂಗ ಮಹಾಸ್ವಾಮಿಗಳು. ಹೀಗಾಗಿ ವಿ ಆರ್ ಲ್ಯಾಕಿಂಗ್ ಬಿಹೈಂಡ್ ದಟ್. ಅಂದರೆ ದೆರ್ ಇಸ್ ನೋ ಲ್ಯಾಕಿನಾ ಇನ್ ದಿ ಬಸವಾಸ್ ಫಿಲಾಸಫಿ, ಲ್ಯಾಕಿನಾ ಇನ್ ಅವರ್ ಸೆಲ್ಸ್ ಟು ಟ್ರಾನ್ಸ್ಫಾರ್ಮ್ ದಿಸ್ ಲೆವೆಲ್ ಆಫ್ ಟೀಚಿಂಗ್ಸ್ ಟು ದಿ ವೆಸ್ಟರ್ನ್ ವರ್ಲ್ಡ್ ಇನ್ ಇಂಗ್ಲೀಷ್. ಇದು ದೊಡ್ಡ ಲೆಕ್ಕನ ಇದೆ. ಸೊ ದಟ್ಸ್ ವೈ ಆಲ್ ಮೈ ರೈಟಿಂಗ್ಸ್ ಆ್ಯಂಡ್ ಪ್ರೆಸೆಂಟೇಷನ್ಸ್ ಆರ್ ಇನ್ ಇಂಗ್ಲೀಷ್. 90% ಆಫ್ ದಿ ಪ್ರೆಸೆಂಟೇಷನ್ಸ್ ಆರ್ ಇಂಗ್ಲೀಷ್. ಓನ್ಲಿ ದಿ ಲೋಕಲ್ ವೇರ್ ದ ಮಟ್ಸ್ ಆರ್ ದೇರ್, ದೇ ಆರ್ ಇನ್ ಕನ್ನಡ ಲ್ಯಾಂಗ್ವೇಜ್. ಸೊ ಹೀಗಾಗಿ ಇಂಗ್ಲೀಷ್ನಲ್ಲಿ ಈ ವಚನ ಸಾಹಿತ್ಯವನ್ನು ಬೆಳೆಸುವ ಒಂದು ಪರಂಪರೆ ನಮ್ಮಲ್ಲಿ ಬರಬೇಕಾಗಿದೆ. ನಮ್ಮಂಥ ಒಂದು 1000 ಜನ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ, ಒಬ್ಬರ ಕಡೆಯಿಂದಾಗಲ್ಲ. ಈ ಯಕ್ಷಗಾನ ಸುಮಾರು ದೇಶಗಳು ಯಾಕೆ ಹರಡಿದೆ ಅಂದರೆ, ಶಿವರಾಮ್ ಕಾರಂತರು ಒಂದು ಟೀಮ್ ರೆಡಿ ಮಾಡಿದ್ರು. ದೇ ಯೂಸ್ ಟು ಸಿಂಗ್ ದಿ ಕಾರ್ನೆಟಿಕ್ ಸಾಂಗ್ ಇನ್ ಇಂಗ್ಲೀಷ್. ಯು ಬಿಲೀವ್ ಇಟ್ ಆರ್ ನಾಟ್. ಸುಮಾರು 1000 ಹಾಡುಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿಸಿದ್ರು ಅವರು. ಹೀಗಾಗಿ ಯಕ್ಷಗಾನವನ್ನು ಆಲ್ ಓವರ್ ದಿ ವರ್ಲ್ಡ್ ತಗೊಂಡು ಹೋಗ್ತಾಯಿತ್ತು. ಆದರೆ ಈ ಒಂದು ಏನು ಇಂಗ್ಲೀಷ್ನಲ್ಲಿ ಹೇಳೋ ಒಂದು ಪರಂಪರೆ ನಮ್ಮಲ್ಲಿ ಬರಲೇ ಇಲ್ಲ. ನಾವೇ ಒಂದು 3-4 ಜನ ವಿ ಆರ್ ಡೂಯಿಂಗ್ ದಿಸ್ ಇನ್ ಇಂಗ್ಲೀಷ್. ಅದನ್ನ ಕೇಳಿದ್ರೆ ಇಲ್ಲಿ ಆಡ್ಕೊಂಡ್ಬಿಡ್ತಾರೆ, ಅಯ್ಯೋ ಇವನು ಹಿಂಗೆ ಬಸವಣ್ಣವ್ರನ್ನ ಇಂಗ್ಲೀಷಲ್ಲಿ ಮಾತಾಡಿಸ್ತಾನೆ ಅಂತ. ದಟ್ ಈಸ್ ದಿ ಲೆವೆಲ್ ಆಫ್ ಡೆರಿಸಿವ್ನೆಸ್. ಇಲ್ಲ, ನೀವು ವಿಜಯ್ ಅವರ ಇವತ್ತು ನಮ್ಮ ಹಿರಿಯರಲ್ಲಿ ಗದಿಗಪ್ಪನವರಿದ್ದಾರೆ, ಅವ್ರಿಗೆ ಬಹಳ ಸಲ ಹೇಳ್ತಾ ಇದ್ದಾರೆ, ಹರೀಶ್ ಅವರೇ ನಾವು ಇಂಗ್ಲಿಷಲ್ಲಿ ಹೇಳ್ಬೇಕು ಇದನ್ನ. ನಮ್ಮ ಮಕ್ಕಳಿಗೆ ಯಾವ್ದು ಗೊತ್ತಾಗಲ್ಲ, ನಾವು ಬರೀ ಕನ್ನಡದಲ್ಲೇ ಹೇಳ್ತಾ ಇದೀವಿ ಅಂತ ಅವ್ರು ಬಹಳ ಸಲ ಹೇಳ್ತಾ ಇದ್ರು. ಯು ಆರ್ ಟೆಲಿಂಗ್. ಹೌದೌದೌದು. ನೀವೇ ಒಂದು ಟೀಮ್ ಮಾಡ್ಬಿಡಿ ಸರ್. ಒಬ್ಬರಿಗೆ ಬಹಳ ಕಷ್ಟ, ನೀವು ಒಂದು ಟೀಮ್ ಮಾಡ್ಕೊಳ್ಳಿ. ಐ ಥಿಂಕ್ ಯು ಕ್ಯಾನ್ ಡು ಬೆಟರ್. ಅಲ್ಲ, ಇಟ್ ಇಸ್ ಅ ಟೀಮ್ ವರ್ಕ್. ಬಸವಣ್ಣನವ್ರಿಗೆ ಅದೊಂಥರ ಶಕ್ತಿ ಇತ್ತು. ಅಂದರೆ ಒಂದು ಟೀಮನ್ನ ಬಿಲ್ಡಪ್ ಮಾಡುವಂಥ ಶಕ್ತಿ ಇತ್ತು ಬಸವಣ್ಣವ್ರಿಗೆ. ಹಾಗಾಗಿ ಅಷ್ಟು ದೊಡ್ಡ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗೋಕ್ಕೆ ಬಸವಣ್ಣನವರ ಒಂದು ಟೀಮ್ ವರ್ಕ್
ಬಸವಣ್ಣನವರು ಆಗಲಿಲ್ಲ, ಅವ್ರ ಟೀಮ್ ಫೇಮಸ್ ಆಗೋದಕ್ಕೆ ಬಸವಣ್ಣವ್ರು ಫೇಮಸ್ ಆದರು. ಹೀಗಾಗಿ ಒಂದು ಟೀಮ್ ಕ್ರಿಯೇಟ್ ಮಾಡೋದೇನಿದೆಯಲ್ಲ, ಈ VSNA ಇರ್ಬೋದು, ನಮ್ಮ ನ್ಯೂಜಿಲೆಂಡ್ನಲ್ಲಿ ನಮ್ಮ ಲಿಂಗಪ್ಪ ಕಲಬುರ್ಗಿ ಅವರು ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಒಂದು ದೊಡ್ಡ ಟೀಮ್ ಇದೆ. ಇಂಥ ಜಾಬ್ ಟು ಪ್ರಮೋಟ್ ಬಸವ ಫಿಲಾಸಫಿ ಇನ್ ದ ವೆಸ್ಟರ್ನ್ ವರ್ಲ್ಡ್ ಅಂತ ನನ್ಗನ್ಸುತ್ತೆ. ಅಂದರೆ ಅದಕ್ಕೊಂದು ಟೀಮ್ ಬೇಕು, ಡೆಡಿಕೇಟೆಡ್ ಟೀಮ್ ಬೇಕು. ಅಂದರೆ ಲೇಖನಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದಾಗಿರ್ಬೋದು, ಇಂಗ್ಲೀಷ್ನಲ್ಲಿ ಈ ಭಾಷಣವನ್ನು ಕೊಡೋದಾಗಿರ್ಬೋದು. ಇಟ್ಸ್ ಅ ಟೀಮ್ ವರ್ಕ್. ನೆಲ್ಸನ್ ಮಂಡೇಲಾ ಅವ್ರು ಹೇಳ್ತಾರೆ ನೋಡಿ, ದೇರ್ ಗೋ ಮೈ ಪೀಪಲ್, ಐ ವಿಲ್ ಬಿ ಬಿಹೈಂಡ್ ದೆಮ್ ಬಿಕಾಸ್ ಐ ಆಮ್ ದೇರ್ ಲೀಡರ್. ಈವನ್ ಇಫ್ ಐ ಆಮ್ ಟೆನೆಟ್ಸ್, ಈವನ್ ಇಫ್ ಐ ಆಮ್ ನಾಟ್ ದೇರ್, ದೇ ನೋ ವೇರ್ ಟು ಗೋ ಅಂತ ಹೇಳ್ತಾರೆ. ಹಾಗೆ ಬಸವಣ್ಣನವರು ಹಿಂದ್ಗಡೆ ನಿಂತ್ಕೊಂಡು ಆ ಒಂದು ಟೀಮನ್ನ ರೆಡಿ ಮಾಡಿದ್ರು. ಆ ಥರ ಒಂದು ಟೀಮ್ ರೆಡಿ ಆದಾಗ ಮಾತ್ರ ಈ ಬಸವ ಫಿಲಾಸಫಿ ಕ್ಯಾನ್ ಬಿ ಪ್ರಮೋಟೆಡ್ ಲೈಕ್ ಇಸ್ಕಾನ್ ಟೆಂಪಲ್ಸ್. ಈಗ ಭಗವದ್ಗೀತೆನ ಅರೌಂಡ್ 700 ಲ್ಯಾಂಗ್ವೇಜಸ್ ಅಲ್ಲಿ ದೇ ಹ್ಯಾವ್ ಟ್ರಾನ್ಸ್ಲೇಟೆಡ್. ಕ್ಯಾನ್ ಯು ಇಮ್ಯಾಜಿನ್? 700 ಲ್ಯಾಂಗ್ವೇಜ್ ಅಲ್ಲಿ ಭಗವದ್ಗೀತೆ ಹ್ಯಾಸ್ ಬಿನ್ ಟ್ರಾನ್ಸ್ಲೇಟೆಡ್ ಆ್ಯಂಡ್ ಸ್ಟಿಲ್ ಇಟ್ ಇಸ್ ಕಂಟಿನ್ಯೂಯಿಂಗ್. ಸೊ ಫಾರ್ ದ್ಯಾಟ್ ಓನ್ಲಿ ಥಿಂಗ್ ಇಸ್, ಅದನ್ನ ಸಂಸ್ಕೃತದಲ್ಲೇನೆ ಇಟ್ಕೊಳ್ಳಿಲ್ಲ ಅವರು, ದೇ ಹ್ಯಾವ್ ಟ್ರಾನ್ಸ್ಲೇಟೆಡ್ ಆ್ಯಂಡ್ ಪ್ರಮೋಟೆಡ್ ಎವ್ರಿವೇರ್ ಇನ್ ದ ವರ್ಲ್ಡ್. ಆ ಒಂದು ಪ್ರಯತ್ನ ನಮ್ಮ ಬಸವ ಫಿಲಾಸಫಿ ಆಗಲಿಲ್ಲ. ಈ ಬಸವ ಫಿಲಾಸಫಿ ಇಸ್ ದಿ ಮಾಸ್ಟರ್ ಆಫ್ ಆಲ್ ಫಿಲಾಸಫೀಸ್ ಅಂತ ನಮ್ಮ ಭಾರತದಲ್ಲಿ ಸುಮಾರು 375 ದಾರ್ಶನಿಕ ಪರಂಪರೆ ಆಗಿದೆ. ಕಬೀರರಾಗಲಿ, ಬಸವಣ್ಣರಾಗಲಿ, ಶಂಕರಾಚಾರ್ಯರಾಗಲಿ, ಒಟ್ಟು 372 ದಾರ್ಶನಿಕ ಸಿದ್ಧಾಂತಗಳಾಗಿದೆ. ಅದರಲ್ಲಿ ಅರ್ಧಕ್ಕರ್ಧ ಸಿದ್ಧಾಂತಗಳು ವೆಸ್ಟರ್ನ್ ವರ್ಲ್ಡ್ಗೆ ಪ್ರಮೋಟ್ ಮಾಡಿದ್ದಾರೆ. ಆದರೆ ವಿ ಆರ್ ಅನೇಬಲ್ ಟು ಕ್ಯಾರಿ ಫಾರ್ವರ್ಡ್ ಇಟ್ ಬಿಕಾಸ್ ಲ್ಯಾಕ್ ಆಫ್ ಇಂಗ್ಲಿಷ್ ಪ್ರಮೋಷನ್. ವಿಜಯಕುಮಾರ್ ಅವರೇ, ಒಂದು ಕ್ವಶನ್ ಇಲ್ಲಿ. ಇದು ಬಸವಣ್ಣವರ ಫಿಲಾಸಫಿ ನಾವು ಬೇರೆ ಬೇರೆ ದೇಶ ಆಗಲಿ ಎಲ್ಲ ಬೇರೆ ಕಲ್ಚರಲ್ಲಿ ನಾವು ಅದನ್ನು ಪ್ರಮೋಟ್ ಮಾಡೋದು ಒಳ್ಳೆಯ ವಿಚಾರ. ಅದಕ್ಕೆ ಬೈ ಚಾನ್ಸ್ ಫಾರ್ ಎಕ್ಸಾಂಪಲ್ ಈಗ ಯಾರೊಬ್ಬರು ಶಾಲಿಮಾ ಮೊಹಮ್ಮದ್ ಅಂತ ಜಾಯ್ನ್ ಆಗಿದ್ರು. ಸೊ ಆ ಥರ ಬೇರೆ ಧರ್ಮದವರು ಏನಾದರೂ ಬಸವಣ್ಣ ತತ್ವ ಫಾಲೋ ಮಾಡಿಕೊಂಡು ಆ ಬಸವ ಧರ್ಮ ಫಾಲೋ ಮಾಡೋಕ್ಕಾದ್ರೆ ನಿಮ್ಮ ಹತ್ರ ನಾವೇನಾದರೂ ಇಷ್ಟಲಿಂಗ ದೀಕ್ಷೆ ಆ ಥರ ಏನಾದರೂ ಮಾಡ್ತಾ ಇದ್ದೀವೋ? ಆರ್ ವಿ ಓಪನ್ ಫಾರ್ ದ್ಯಾಟ್? ನಾವು ಅಥವಾ ಇಷ್ಟಲಿಂಗ ದೀಕ್ಷಾ ಅನ್ನೋದನ್ನೇ ವೈದಿಕ ಪರಂಪರೆ. If you want to perform Ishtalinga Puja, there is no rituals is required. Just take a linga, have one gungadige, do perform Ishtalinga Puja every day on your own. ಅದ್ರಲ್ಲಿ ಏನಿಲ್ಲ, ಇಷ್ಟಲಿಂಗನ ತಗೊಳ್ಳಿ, ತೊಳ್ಕೊಳ್ಳಿ, ಒಂಚೂರು ವಿಭೂತಿ ಇದ್ರೆ ವಿಭೂತಿ ಹಚ್ಚಿ, ಹೂ ಇದ್ರೆ ಹೂ ಹಾಕಿ, ಇಲ್ಲಾಂದ್ರೆ ಜಸ್ಟ್ ಟು ಟೇಕ್ ದ ಲಿಂಗ ಇನ್ ಫ್ರಂಟ್ ಆಫ್ ಯುವರ್ ಐಸ್ ಅಂಡ್ ಜಸ್ಟ್ ಚಾಂಟ್ ಓಂ ನಮಃ ಶಿವ. ಓಂ ನಮಃ ಶಿವ ಬೇಡ ಅಂದ್ರೆ ಅದನ್ನು ಬೇಡ, just say your name, Vijayakumar for 10 seconds or 15 seconds. ದೀಕ್ಷೆ ಅನ್ನೋದು ಏನಾದರೂ ಆ ಥರ ಈಗ ಹೇಗೆ ಬೇರೆ ಇದರಲ್ಲಿದೆ ನೋಡಿ, ಈ ಕ್ರಿಶ್ಚಿಯನ್ಸು ಬೇರೆ ಇದರಲ್ಲಿ ಒಂದು ಬ್ಯಾಪ್ಟಿಸಮು ದೀಕ್ಷೆ ಅಂತ ಕೊಡಿಸ್ತಾರೆ, ಹಾಗೆ ನಮ್ಮ ಇದರಲ್ಲಿ ಏನಾದರೂ ಆ ಥರ ವ್ಯವಸ್ಥೆ ಇದೆಯಾ ಅಂತ? ಅದನ್ನೇ ನಾನು ಹೇಳ್ತಾ ಇರೋದು. there is no ritual called ಲಿಂಗ ದೀಕ್ಷೆ. This has been promoted in the after 15th century. 15ನೇ ಶತಮಾನದಿಂದ ಈಚೆಗೆ ಬಂದಿರತಕ್ಕಂಥ ಇದೊಂದು ಇಷ್ಟಲಿಂಗ ದೀಕ್ಷೆ. ಅಂದರೆ ಹೇಳ್ತಾರೆ, ಸಿದ್ದರಾಮೇಶ್ವರರಿಗೆ ಚನ್ನಬಸವಣ್ಣವರು ದೀಕ್ಷೆ ಕೊಟ್ಟರು ಅಂತ ಅದೊಂದು ಹೇಳ್ತಾರೆ. ಆದರೆ ದೀಕ್ಷೆ ಅಂದರೆ ಇಟ್ ಇಸ್ ನಾಟ್ ಅ ರಿಚುವಲ್. ಅವ್ರಿಗೆ ಏನೇನು ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರು, ಅಷ್ಟು ಬಿಟ್ಟರೆ ದೀಕ್ಷೆ ಅನ್ನೋದನ್ನ ದೇರ್ ಇಸ್ ನೋ ರಿಚುವಲ್. ಅಂದರೆ ಇದನ್ನ ಮಾಡಿದ್ರೇನೆ ನೀವು ಇಷ್ಟಲಿಂಗ ಪೂಜೆ ಮಾಡೋಕ್ಕಾಗೋದು ಅನ್ನುವಂಥ ಲಿಂಗ ದೀಕ್ಷೆ ಪರಂಪರೆ ನಮ್ಮಲ್ಲಿಲ್ಲ. ಮಂತ್ರೋಪದೇಶ ಅನ್ರಿ, ಉಪದೇಶ ಅನ್ರಿ, ಇಷ್ಟಲಿಂಗ ಹೆಂಗ್ ಮಾಡ್ಬೇಕಂತ ನನಗೀಗ ಹೊಸದಾದವ್ರಿಗೂ ಲಿಂಗ ದೀಕ್ಷೆ ನಾನೇ ಹೇಳ್ತಾ ಇದ್ದೀನಲ್ಲ, ಜಸ್ಟ್ ವಾಶ್ ದಿ ಲಿಂಗ, ಕೀಪ್ ಇಟ್ ಆನ್ ಯುವರ್ ಹ್ಯಾಂಡ್, ಜಸ್ಟ್ ಅಬ್ಸರ್ವ್ ದಿ ಲಿಂಗ ಫಾರ್ 10 to 15 seconds every day. ಓನ್ಲಿ ದೀಕ್ಷೆ. ಆದ್ರೆ ಯಾರಾದ್ರೂ ಒಬ್ರು ಉಪದೇಶ ಕೊಟ್ಟು ಅವನ್ನ ಇನ್ಸ್ಟಿಗೇಟ್ ಮಾಡ್ಬೇಕು, ಇದು ದಾರಿ ತೋರಿಸ್ಬೇಕಷ್ಟೇ, ಏನ್ ಮಾಡ್ಬೇಕು ಅಂದ್ರೆ ಅದೇ ಪರಂಪರೆ ಶ್ರೇಷ್ಠವಾದದ್ದು ಅಂತ. there is no strict rules in Basava philosophy. It's very open. I think if we relax that, it is an inclusive.
It is not something you have to follow the ritual. Ritual follow ಮಾಡಬೇಕು ಅಂದ್ರೆ ಬಂದ್ಬಿಡುತ್ತೆ. It will be filtered off. If you keep it inclusive, I think that's how we can get together. I think my wife Jayanti has a question. ಏನಿಲ್ಲ, ನಾನು ಐ ಅಗ್ರಿ ವಿತ್ ಯುವರ್ ಇದು ದೀಕ್ಷೆ ಮಾಡದೆ ಇದ್ರು ನಡೆಯುತ್ತೆ ಅಂತ. ಫಾಲೋಯಿಂಗ್ ಪ್ರಿನ್ಸಿಪಲ್, ಇಟ್ಸ್ ನಾಟ್ ದೀಕ್ಷೆ ಅಂದ್ರೆ ಅದೊಂದು ಏನೋ ರಿಚುವಲ್ ಅಂತ ಬಂದ್ಬಿಡುತ್ತೆ. ಎಷ್ಟು ಜನಕ್ಕೆ ಅದು ದಟ್ ಮೈಟ್ ಬಿಕಮ್ ಅ ಲಿಮಿಟಿಂಗ್ ಫ್ಯಾಕ್ಟರ್. ನಮ್ಗೇನೆ ಯಾರಾದ್ರೂ ನಾವು ಮುಸ್ಲಿಂ ಕನ್ವರ್ಟ್ ಆದ್ರು ಅಂದ್ರೆ ಅದು ನಮ್ಗೆ ಇಷ್ಟ ಆಗ್ಲಿಕ್ಕಿಲ್ಲ. ಅಥವಾ ಅದ್ರ ಬದಲು ಇದು ಈ ಮುಸ್ಲಿಂ ಪ್ರಿನ್ಸಿಪಲ್ಸ್ ಹಿಂಗಿದೆ, ಅದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂದ್ರೆ ಅದು ನಮ್ಗೆ ಸಾಧ್ಯ ಅನ್ಸುತ್ತೆ. ಅದನ್ನ ಮಾಡ್ಬೋದು ವಿದೌಟ್ ಗಿವಿಂಗ್ ಅಸ್ ನೀವು ಮುಸ್ಲಿಂ ಆದ್ರೆ ಮಾತ್ರ ಅದು ಅಂತ ನನ್ನ ಅಭಿಪ್ರಾಯ. ಕೇಳಿಸ್ತಾ ಕರೆಕ್ಟಾಗಿ ವಿಜಯ್ ಅವರೇ? ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಕ್ಕ. ಹಾ ಕೇಳಿಸ್ತು. ಅವ್ರ ಅಭಿಪ್ರಾಯ ಏನಂದ್ರೆ, ಈಗ ಅಡಿಗೆ ಮಾಡ್ಬೇಕು ಅಂತಂದ್ರೆ ಹೊಸದಾಗಿ ವಧು ಮನೆ ಬಂದಿರ್ತಾಳೆ, ಅವ್ರಿಗೆ ಹೇಳ್ಕೊಡೋರೊಬ್ರು ಬೇಕು, ಒಬ್ರು ಬೇಕೇ ಬೇಕು. ಸುಮ್ಮನೆ ಏನಾದ್ರು ಹೆಚ್ಚಿ ಏನ್ ಮಾಡ್ಬೇಕಂತಂದ್ರೆ ಅನ್ನೋದನ್ನ ಒಬ್ರು ಗೈಡ್ ಇದ್ರೆ ಒಳ್ಳೇದು. ಈಗಿನ ಕಾಲದಲ್ಲಿ ಗೈಡ್ ಅಂದ್ರೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅದನ್ನು ಆಗಿರ್ಬೋದು. ಅಂದ್ರೆ ಒಟ್ನಲ್ಲಿ ಯು ನೀಡ್ ಅ ಗೈಡ್, ಬಟ್ ದಟ್ ಈಸ್ ನಾಟ್ ನೆಸೆಸರಿಲಿ ರೂಲ್ಸ್ ಅಪ್ಲೈಡ್ ಫಾರ್ ಟು ಪರ್ಫಾರ್ಮ್ ದಿ ಲಿಂಗ ಪೂಜೆ. ಬಟ್ ವಿಜಯ್ ಅವರೇ, ಅದು ವೈದಿಕ ಪರಂಪರೆ ನಮ್ಮ ಕಲ್ಚರ್ ಅನ್ನ ಬೆಳೆಸುತ್ತೆ. ಅಂದ್ರೆ ಗುರು ಹಿರಿಯರನ್ನ ಹೇಗೆ ನಾವು ಆ ಅವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದನ್ನ ಎಲ್ಲ ಕಲಿಸ್ತದೆ. ಹೀಗಾಗಿ ಆ ಪರಂಪರೆ ಇದ್ರೂ ಒಳ್ಳೇದು, ಬಟ್ ದಟ್ ಈಸ್ ನಾಟ್ ಮ್ಯಾಂಡೇಟರಿ ಅಂತ ನನ್ನ ಭಾವನೆ. ಥ್ಯಾಂಕ್ಸ್ ವಿಜಯಕುಮಾರ್ ಅವರೇ. ಅವರ ಒಂದು ಪ್ರಶ್ನೆಗೆ ಈ ತರ ಮಾಡ್ಬೋದು ಅಂದ್ರೆ, ಕೆಲವು ಬಹಳಷ್ಟು ಸ್ವಾಮಿಗಳು ಕರ್ನಾಟಕದಲ್ಲಿ ಆ ರೀತಿ ಯಾರನ್ನೇ ಆದ್ರೂ ಒಂದು ಈ ವೀರಶೈವ ಧರ್ಮಕ್ಕೆ ಅಥವಾ ಶರಣ ಧರ್ಮಕ್ಕೆ ಅಥವಾ ಲಿಂಗಾಯತಿಸಮ್ಗೆ ಇನ್ವಾಲ್ವ್ ಆಗಿದ್ರೆ ಅವರು ದೇ ಆರ್ ಅಲೋಯಿಂಗ್, ದೇ ಆರ್ ಗಿವಿಂಗ್ ದಟ್ ಕೈಂಡ್ ಆಫ್ ಇನಿಷಿಯೇಷನ್. ಯಾಕಂದ್ರೆ ದೀಕ್ಷೆ ಅಂತ ಹೇಳಕ್ಕಾಗಲ್ಲ, ವಿಜಯಕುಮಾರ್ ಅವ್ರು ಬೇಡ ಅಂತ ಹೇಳಿದ್ದಾರೆ. ಇನಿಷಿಯೇಷನ್ ಗೈಡೆನ್ಸ್ ನಮ್ಮ ಸ್ವಾಮಿಗಳು ಕೊಡ್ತಾರೆ ಆ ಥರ ಫಾರ್ಮಲ್ ಆಗಿ. ಒಂದು ದೀಕ್ಷೆ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅದೇ ಇಟ್ಸ್ ನಾಟ್ ಎ ರೂಲ್ ಅಂತ ನಾನು ಹೇಳ್ತಾ ಇರೋದು. ನಾಟ್ ಹಾರ್ಡ್ ಅಂಡ್ ಫಾಸ್ಟ್ ರೂಲ್, ಬಟ್ ನಮ್ಮ ನಡವಳಿಕೆ ನಾವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಇಟ್ಸ್ ಜಸ್ಟ್ ಅ ಫಾರ್ಮಾಲಿಟಿ. ಇವಾಗ ನಿಮ್ಗೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ಬೇಕು. ಎಸ್ ಎಸ್ ಅಂದ್ರೆ ಇಟ್ ಗಿವ್ಸ್ ಅಂದ್ರೆ ಹೋದ ನಮ್ಮ ನವೆಂಬರ್ ಅಲ್ಲಿ ನನ್ನ ಮಗಳ ಮದುವೆ ಆಯ್ತು. ನಮ್ಮ ಅಳಿಯ ಇರೋದು ಹಿ ಇಸ್ ನಾಟ್ ಫ್ರಮ್ ಅವರ್ ಕಮ್ಯುನಿಟಿ ಆರ್ ಅವರ್ ಫೇತ್. ಅಂತ ಸಮಯದಲ್ಲಿ ನಾವು ಮದುವೆ ಸಮಯದಲ್ಲಿ ನಾನು ಒಂದೇ ಒಂದು ಅವರು ವೈಷ್ಣವ ಸಂಪ್ರದಾಯದವರು. ನಾನು ನನ್ನ ಕಡೆಯಿಂದ ಏನಾಗಬೇಕಪ್ಪ ಅಂತ ಕೇಳಿದಾಗ ಅವರ ಮನೆಯವರು, ನಮ್ದು ಒಂದೇ ಒಂದು ಕಾರ್ಯಕ್ರಮ ನನ್ನ ಕಡೆಯಿಂದ ಇರುತ್ತೆ, ಉಳಿದೆಲ್ಲ ನಿಮ್ಮ ಒಂದು ನೀವು ರಿಚುವಲ್ಸ್ ನೀವು ಮಾಡ್ಬೋದು ಅಂತ ಹೇಳಿದ್ದೆ ನಾನು. ಏನಪ್ಪ ಒಂದು ಅಂದ್ರೆ, ನಾವು ನಮ್ಮ ಮದುವೆ ಟೈಮಲ್ಲಿ ಇಷ್ಟಲಿಂಗವನ್ನ ಅವನಿಗೆ ಕೊಡ್ತೀವಿ, ಅವರು ದೇವ್ರ ಮನೇಲಿ ಇಟ್ಕೊಳೋದು ಅಥವಾ ಏನ್ ಬೇಕಾದ್ರೂ ಪೂಜೆ ಮಾಡೋದಕ್ಕೆ ಕೊಡಬೇಕು ಅಂತ ನಾವೇ ಅದನ್ನ ನಾವು ತಂದೆ ತಾಯಿಗಳು ಅವರಿಗೆ ಇಷ್ಟಲಿಂಗನ ಕೊಟ್ವಿ. ಅಂದ್ರೆ ನಿಮ್ಮ ಒಂದು ಫಾರ್ಮುಲಾನ ನಾವು ಫಾಲೋ ಮಾಡೋದಂಗೆ ಆಯ್ತಲ್ಲ, ನಾವೇ ಒಂದು ಹಿರಿಯರ ಅವ್ರಿಗೆ ಗೈಡೆನ್ಸ್ ಕೊಟ್ಟಂಗೆ ಅಲ್ವಾ ವಿಜಯ್ ಅವರೇ? ಎಸ್ 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 ಇನ್ಯಾವ್ದಾದ್ರು ಪ್ರಶ್ನೆಗಳಿಲ್ಲ? ಅದನ್ನ ಏನಂದ್ರೆ ಇಟ್ಸ್ ನಾಟ್ ಮ್ಯಾಂಡೇಟರಿ ಅಂತ ನನ್ನ ಅನಿಸಿಕೆ. ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ದಟ್ ಇಟ್ ಹಸ್ ದೀಕ್ಷೆ ಕೊಡಲೇಬೇಕು ಅಂತ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಟು ಪರ್ಫಾರ್ಮ್ ಇಷ್ಟಲಿಂಗ ಪೂಜೆ. ಅಂದ್ರೆ ಇದು ನನಗನ್ಸೋದ ಪ್ರಕಾರ ವಿಜಯ್ ಅವರೇ, ಈ ತರ ಒಂದು ಸೆರೆಮನಿ ಮಾಡಿ ಈ ತರ ಒಂದು ದೀಕ್ಷೆ ಕೊಡೋದು ಅಂತೆಲ್ಲ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ಮೋಸ್ಟ್ಲಿ ಜನರಲ್ಲಿ ಆ ನಂಬಿಕೆಯ ಒಂದು ತೀವ್ರತೆಯನ್ನ ಇಂಪ್ರೂವ್ ಮಾಡೋದಕ್ಕೆ, ಏನೋ ಒಂದು ನಾವು ಅದಕ್ಕೆ ಬದ್ಧರಾಗಿದ್ದೀವಿ, ನಾವೊಂದು ಆ ನಂಬಿಕೆಯನ್ನ ಒಂದು ಆಳವನ್ನ ಹೆಚ್ಚೋಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೀರಿಯಸ್ನೆಸ್ ಅಂಡ್ ಸೆನ್ಸಿಟಿವಿಟಿ, ಸೀರಿಯಸ್ನೆಸ್ ಅಂಡ್ ಸೆನ್ಸಿಟಿವಿಟಿ ಟು ಕ್ರಿಯೇಟ್. ಏನಾಗುತ್ತೆ ಅಂದ್ರೆ ಆ ತರ ಇರುತ್ತೆ ಮೊದಲು ಬರ್ತಾ ಉದ್ದೇಶ ಹೋಗ್ಬಿಟ್ಟು ರಿಚುವಲ್ಲೇ ಇಂಪಾರ್ಟೆಂಟ್ ಆಗೋಗ್ಬಿಡುತ್ತೆ. ಆ ರೀತಿ ಆಗಿದೆ. ಅದು ನೀವು ಹಂಗ್ ಮಾಡೋದ್ ಬೇಡ ಅಂತ. ಅದನ್ನ ನಾವು ಪಾಲನೆಗಿಂತ ಅಂದ್ರೆ ಮೂಗಿಗಿಂತ ಮೂಗುತಿ ಭಾರ ಆಗುತ್ತಂತಾರಲ್ಲ, ಹಂಗೆ.
ಹಾಗಾದ್ರೆ ಇನ್ನೇನು ಬೇರೆ ಯಾವ್ದೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ನಾವು ಈ ಕಾರ್ಯಕ್ರಮವನ್ನ ಮುಗಿಸ್ತೀವಿ. ಹರೀಶ್ ನಂದೊಂದು ಪ್ರಶ್ನೆ ಇದೆ ರೀ ಪ್ರೇಮಾಶಂಕರದು. ಕಮಾರ್ ಅವ್ರನ್ನ ಕೇಳ್ಬೇಕು. ಈಗ ತಾನೇ ಹೇಳ್ತಿರೋರು ವಚನಗಳು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ನಮ್ಗೆ ಯಾರು ಅವಕಾಶಗಳು ಅಷ್ಟು ಇಲ್ಲ ಅಂತ. ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಮಠಗಳಿದ್ದಾಗಲ್ಲ, ಇಷ್ಟೊಂದು ಸ್ವಾಮಿಗಳು ಅವರೆಲ್ಲ ಸ್ಕೂಲು ಕಾಲೇಜ್ಗಳು ಓಪನ್ ಮಾಡ್ಕೊಂಡಿದ್ದಾರೆ. ತುಂಬಾ ಜನ ಇಂಗ್ಲಿಷ್ ಸ್ಟೂಡೆಂಟ್ಸ್ ಇದಾರೆ ಅಲ್ಲಿ. ಅವ್ರಗಳ ಸಹಾಯ ಏನು ಬರಲ್ವಾ ನಿಮ್ಗೆ? ಇಲ್ಲ, ಬರಲ್ಲ ಅನ್ನೋದಕ್ಕಿಂತ ಅಲ್ಲಿ ಆ ಲೆವೆಲ್ ಆಫ್ ಕಾಂಪಿಟೆನ್ಸ್ ಇಲ್ಲ. ನಮ್ಮ ಕಲಬುರ್ಗಿ ಸರ್ ಮಾಡಿದ್ದಾರೆ, ಗವರ್ಮೆಂಟ್ ಆಫ್ ಇಂಡಿಯಾದಿಂದ 14 ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಮ್ಮ ಅರವಿಂದ್ ಅಣ್ಣ ಜೊತೆ ಅವರು ಬಸವ ಸಮಿತಿಯಿಂದ ಸುಮಾರು 26 ಲ್ಯಾಂಗ್ವೇಜ್ ಅಲ್ಲಿ ಅವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಈ ಟ್ರಾನ್ಸ್ಲೇಷನ್ ಮಾಡಿ ಪುಸ್ತಕ ಮಾಡೋದು ಒಂದು, ಎರಡನೇದು ಅದನ್ನ ಪ್ರಮೋಟ್ ಮಾಡಬೇಕು ಬೇರೆ ಕಡೆ. ಅಂದ್ರೆ ಅದು ಜಂಗಮ ರೂಪದಲ್ಲಿ ಎಲ್ಲ ಕಡೆ ಪ್ರಸಾರ ಆಗ್ಬೇಕು ಅನ್ನೋದು ಒಂದು ಆಸೆ. ಈ ಬರೀ ಟ್ರಾನ್ಸ್ಲೇಷನ್ ಮಾಡಿದ್ರೆ ಅದು ಓದಿ ಹೊರ ಜಗತ್ತಿಗೆ ಹೇಳ್ಬೇಕಲ್ಲ, ಅದು ದಟ್ ಈಸ್ ದಿ ಮೇನ್ ಕ್ರೈಟೀರಿಯಾ. ಆ ಪ್ರಾಪಗಂಡ ಮಾಡೋದಕ್ಕೂ ಅವ್ರು ಮಾಡಬಹುದಲ್ಲ, ಅವ್ರುಗಳು ಊರು ಸುತ್ತಾರಲ್ಲ, ಆತರ ಸಹಾಯ ನೀವು ಅವ್ರನ್ನ ಕೇಳೋದಿಲ್ವಾ ಅಥವಾ ಅವರು ಮುಂದೆ ಬರಲ್ವಾ ಈ ತರ ಎಲ್ಲ ಮಾಡೋದಕ್ಕೆ? ಇಲ್ಲ, ಬೇರೆ ಕಡೆ ಅಪಾರ್ಚುನಿಟಿ ಸಿಗ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ಅವರ್ ಸೆಲ್ಫ್. ನಾನೀಗ ನಾವೊಂದು 6 ಜನ ಇದ್ದೀವಿ. ವಿ ಗೋ ಆಲ್ ಅರೌಂಡ್ ದಿ ಕಾಲೇಜಸ್ ಅಂಡ್ ವಿ ವಿಲ್ ಟೀಚ್ ದೆಮ್. ಆ ಥರ ಒಂದು 60 ಜನದ ಆಯ್ತಂದ್ರೆ ಎವ್ರಿ ಮಂತ್ ಇಫ್ ಯು ಟೇಕ್ ಅಪ್ 10 ಕ್ಲಾಸಸ್ ಇನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ದಿಸ್ ಬಸವ ಫಿಲಾಸಫಿ ಟೆನೆಟ್ಸ್ ವಿಲ್ ಗ್ರೋ. ಅದಕ್ಕೆ ಜನ ಮುಂದೆ ಬರಬೇಕು ಅಂದ್ರೆ ದೇ ಶುಡ್ ಟೇಕ್ ಪಾರ್ಟ್ ಇನ್ ದಿ ಮೂವ್ಮೆಂಟ್. ಥ್ಯಾಂಕ್ ಯು. ಅದಕ್ಕೆ ಒಂದು ಟೀಮ್ ರೆಡಿ ಆಗ್ಬೇಕು. ನಾನು ಇಂಗ್ಲಿಷ್ ಗೊತ್ತಿರ್ಬೋದು, ಆದ್ರೆ ವಚನದಲ್ಲಿ ಆಶ್ರಯ ಅಂತ ಗೊತ್ತೇ ಇಲ್ಲ. ಆ ವಿಚಾರ ನಮಗೆ ಸರಿಯಾದ ಟ್ರಾನ್ಸ್ಲೇಟ್ ಮಾಡೋ ಕಷ್ಟ ಆಗಲ್ಲ. ಪ್ರೊಫಿಷಿಯನ್ಸಿ 2 ಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈಗ ಟ್ರಾನ್ಸ್ಲೇಟ್ ಮಾಡಕ್ಕೆ ದೆರ್ ಆರ್ ವೆರಿ ವೆರಿ ಬ್ಯೂಟಿಫುಲ್ ವರ್ಡ್ಸ್. ಈ ಕಾಯಕ ಅಂತೀವಲ್ಲ, ಕಾಯಕಕ್ಕೆ ಪ್ಯಾರಲಲ್ ಆಗಿರೋ ಒಂದು ಶಬ್ದನೇ ಇಂಗ್ಲಿಷಲ್ಲಿ ಇಲ್ಲ. ಅಟ್ ಬೆಸ್ಟ್ ವಿ ಕ್ಯಾನ್ ಸೇ ವರ್ಕ್ ಅಂತ. ಕಾಯಕ ಅಂದ್ರೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ, ಕಾಯಕ ಅಂದ್ರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಕಾಯಕ ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇಷ್ಟೆಲ್ಲ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಮಾತ್ರ ಕಾಯಕ ಅಂತ ಆಗುತ್ತೆ. ಅದಕ್ಕೆ ಪ್ಯಾರಲಲ್ ವರ್ಡ್ನೇ ಸಿಗಲ್ಲ ನಮಗೆ. ಸೊ ದೀಸ್ ಆರ್ ಆಲ್ ದಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ವಾಟ್ ವಿ ಫೇಸ್ ಇನ್ ಟ್ರಾನ್ಸ್ಲೇಟಿಂಗ್. ಅದನ್ನ ಡಾಕ್ಟರ್ ಎಂ ಕಲಬುರ್ಗಿ ಅವರು ಬಹಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆಯ್ತು ವಿಜಯಕುಮಾರ್ ಅವರೇ, ಆಗ್ಲೇ ನಿಮಗೆ ಬಹಳ ಲೇಟ್ ಆಗ್ತಾ ಇದೆ ಅನ್ಸುತ್ತೆ. ಬಹಳ ಒಳ್ಳೆಯ ಡಿಸ್ಕಷನ್. ನಾವು ಈ ಕಾರ್ಯಕ್ರಮದಲ್ಲಿ ಇಷ್ಟು ಡಿಸ್ಕಷನ್ ಮಾಡಿದ್ ಬಹಳ ಫಸ್ಟ್ ಟೈಮು, ಬಹಳ ಚೆನ್ನಾಗಿತ್ತು. ನಮ್ಮ ತಲೆಯಲ್ಲಿ ಒಂದು ಹೊಸ ಹೊಸ ವಿಚಾರಗಳನ್ನ ನಾವು ಹೇಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಎಲ್ಲರ ಪರವಾಗಿ ಧನ್ಯವಾದ. ಚನ್ನಪ್ಪ ಅಂಗಡಿಯವರೇ, ನೀವು ಆಗ್ಲಿಂದ ಕ್ವೈಟ್ ಆಗಿದ್ದೀರಾ. ಚನ್ನಪ್ಪನವರು, ನಿಮ್ದೇನಾರ ಪ್ರಶ್ನೆ ಉಂಟಾ ಅಥವಾ ಕಾಂಟ್ರಿಬ್ಯೂಷನ್ ಇದೆಯಾ? ಎಲ್ರಿಗೂ ಶರಣಾರ್ಥಿಗಳು. ವಿಡಿಯೋದಲ್ಲಿ ಬನ್ನಿ ಸರ್. ನಾ ಮಾತಾಡೋದು ಕೇಳ್ತಾ ಇದೆಯಲ್ಲ ಸರ್? ಕೇಳಿಸ್ತಾ ಇದೆ. ಹಾ, ಕೇಳ್ತಾ ಇದೆ ಅನ್ಕೊಂತೇನೆ ಸರ್. ಕೇಳಿಸ್ತಾ ಇದೆ ಸರಿ, ಏನಿಲ್ಲ. ಮಾತಾಡಿರೋ ರೀತಿ ಅಂತ ಹೇಳಿದ್ರೆ, ಪ್ರತಿಯೊಂದು ವಿಷಯಕ್ಕೂ ಒಂದು ಆಧಾರ, ಕರಾರುವಕ್ಕಾದಂತಹ ಸಾಕ್ಷಿ ಅದಕ್ಕೆ. ಆಮೇಲೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಲ್ಲ, ಯಾವ ವಿಷಯನೂ ಮಾತಾಡ್ಲಿಲ್ಲ ಅವರು. ಅಷ್ಟರ ಮಟ್ಟಿಗೆ ಅದು ಬಹಳ ಸತ್ಯಕ್ಕೆ ಹತ್ತಿರವಾದಂತ ವಿಷಯಗಳು ಅದು. ಮತ್ತೆ ಸುಮಾರು ಜನ ಬಹಳ ಆಸಕ್ತಿ ಪ್ರಶ್ನೆ ಕೇಳಿ ತಮ್ಮ ಮನಸ್ಸಿನ ಸಂಶಯ ನಿವಾರಣೆ ಮಾಡ್ಕೊಂಡ್ರು, ಉತ್ತರಗಳನ್ನೆಲ್ಲ ತಿಳ್ಕೊಂಡ್ರು.
ಇದು ಬಹಳ ಅರ್ಥಪೂರ್ಣವಾದ ಚರ್ಚೆ ಅನ್ನೋದು ಒಂದು ವಿಷಯ. ಹಿಂಗಾಗಿ ನಾನು ಹೆಚ್ಚಿಗೆ ಸೇರಿಸೋದಾಗ್ಲಿ ಹೇಳೋದಾಗ್ಲಿ ಏನಿರ್ಲಿಲ್ಲ. ಆದ್ರೆ ಒಂದು ಈಗ ಶಾಸನಗಳ ಉದಾಹರಣೆ ಕೊಟ್ಟರು, ಘಟನೆಗಳ ಉದಾಹರಣೆ ಕೊಟ್ಟರು, ಐತಿಹ್ಯಗಳು, ಸ್ಮಾರಕಗಳು, ಇವುಗಳ ಆಧಾರದ ಮೇಲೆ ನಾವು ಶರಣರ ಇತಿಹಾಸನ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದು ನಡ್ಕೊಂಡ್ ಬಂದಿದೆ. ಅದ್ರ ಜೊತೆಗೆ ವಚನಗಳ ಮುಖಾಂತರ ಒಟ್ಟಾರೆಯಾಗಿ ಲಭ್ಯ ಇರ್ತಕ್ಕಂಥ ವಚನಗಳ ಮುಖಾಂತರ ಇತಿಹಾಸ ಕಲಿಸೋದು, ಶರಣರ ಇತಿಹಾಸ ನಾವು ಕಂಡುಕೊಳ್ಳೋದು ಮತ್ತೊಂದು ಮಾರ್ಗ. ಅದು ಕೂಡ ವಿಜಯಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ ಮತ್ತು ಅವರು ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದ್ರ ಸಂಬಂಧವಾಗಿ ನಾನು ಅದಕ್ಕಾದಂತ ಒಂದು ಉಲ್ಲೇಖ ಮಾಡಬಹುದು ಅನ್ಕೊಂಡಿದ್ದೀನಿ. ಇವತ್ತಿನ ಉಪನ್ಯಾಸದಲ್ಲಿ ಜಿನೋಸೈಡ್ ಬಗ್ಗೆ, 12th ಸೆಂಚುರಿಯಲ್ಲಿ ನಡೆದಂತ ಜಿನೋಸೈಡ್ ಬಗ್ಗೆ ಬಹಳಷ್ಟು ಚರ್ಚೆ ಬಂತು. ಅಲ್ಲಿ ಒಂದು ವಚನ ಉಪತಾಹಿ ರಾಮಣ್ಣ ಅಂತಂದು ಅವನು ಪಶುಸಂಗೋಪನೆಯನ್ನು ಮಾಡ್ತಾ ಇರ್ತಕ್ಕಂಥ ಅಂತಂದು ಅವನು ಒಂದು ವಚನ ಇದೆ. ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ, ಚೆನ್ನ ಬಸವಣ್ಣ ಉಳಿಯಲ್ಲಿಗೆ, ಪ್ರಭು ಅಕ್ಕ ಕದಳಿ ಗಿಡಕ್ಕೆ, ಮಿಕ್ಕಾದ ಪ್ರಮತರು ತಮ್ಮ ತಮ್ಮ ಲಕ್ಷಕ್ಕೆ, ಆ ತುರುವಿನ ಬೊಂಬೆಳೆಯಲ್ಲಿ ಹೋದ ಮರೆಯಲ್ಲಿ ಅಡಗಿಹದೆ ಕಂಡು ನಾನು ಗೋಪತಿನಾಥ ವಿಶ್ವೇಶ್ವರನಲ್ಲಿ ಅಡಗಿ ಹೋದನು ಅನ್ನುವಂಥ ಮಾತನ್ನು ಹೇಳ್ತಾನೆ. ಜಿನೋಸೈಡ್ ನಡೆದಿತ್ತು, ಖಂಡಿತ ನಡೆದಿತ್ತು ಅನ್ನೋದಕ್ಕೆ ಇದಕ್ಕಿಂತ ಶ್ರೇಷ್ಠವಾದಂತ ಸಾಕ್ಷಿ ಸಿಗ್ಲಿಕ್ಕಿಲ್ಲ. ನಾ ಹೇಳಿದ ವಚನ ತಮಗೆ ಅರ್ಥ ಅಂತ ಅನ್ಕೊಂತೀನಿ. ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ, ಕಲ್ಲಿ ಅಂತ ಹೇಳಿ ಶಿವ ಅಂದ್ರೆ ಸಂಗಮಕ್ಕೆ ಹೋದ ಬಸವಣ್ಣ, ಚೆನ್ನ ಬಸವಣ್ಣ ಉಳುವಿಯಲ್ಲಿಗೆ ಹೋದ, ಪ್ರಭು ಅಕ್ಕ ಕದಳಿ ದ್ವಾರಕ್ಕೆ, ಮಿಕ್ಕಾದ ಪ್ರಮತರು ತಮ್ಮ ತಮ್ಮ ಲಕ್ಷ್ಯ, ಎಲ್ಲ ಶರಣರು ತಮ್ಮ ತಮ್ಮ ಲಕ್ಷ್ಯ, ತಮ್ಮ ತಮ್ಮ ಗುತ್ತಿಗೆ, ತಮ್ಮ ತಮ್ಮ ಕಾರ್ಯಕ್ಷೇತ್ರ ಹುಡ್ಕೊಂಡು ಹೋದ್ರು. ನಾನು ಗೋಪತಿ ವಿಶ್ವನಾಥನಲ್ಲಿ ಹುಡುಗಿ ಹೋದನಂತ ತುರ್ಗಾಯಿ ರಾಮಣ್ಣ ಹೇಳ್ತಿಲ್ಲ. ಒಟ್ಟಾರೆಯಾಗಿ 12ನೇ ಶತಮಾನದಲ್ಲಿ ನಡೆದಂತ ಕ್ರಾಂತಿಯ ಸಂದರ್ಭ ಹೆಂಗಿತ್ತು, ಕ್ರಾಂತಿ ನಡೆದ ಮೇಲೆ ರಕ್ತಪಾತ ಆದ್ಮೇಲೆ ಎಂತ ಆಯ್ತು ಅನ್ನೋದು ಒಂದೇ ಒಂದು ವಚನದಲ್ಲಿ ಕೊಟ್ಟಿರ್ತದೆ ನನಗೆ. ಈ ರೀತಿ ವಚನಗಳ ಮುಖಾಂತರ ಕೂಡ ನಾವು ಅನೇಕ ಸತ್ಯಗಳನ್ನ ಕಂಡುಕೊಳ್ಳುತ್ತೆ ಅಂತ ಒಂದು ವಿಷಯ ಮಾತ್ರ ನಾನು ತೋರಿಸಬೇಕಾಗಿತ್ತು ಸರ್. ಥ್ಯಾಂಕ್ ಯು ಚೆನ್ನಾಗಿ. ಆಯ್ತು ವಿಜಯ್ ಅವರೇ, ಇಷ್ಟು ಮಾತುಗಳನ್ನಾಗಿ ಡಿಸ್ಕಷನ್ ಆಗಿದ್ದಕ್ಕೆ ಈ ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೀನಿ. ಬಹಳ ನಮ್ಮೆಲ್ಲರ ಪರವಾಗಿ ತಮಗೆ ಧನ್ಯವಾದಗಳು. ನಾವು ಹಾಗೇನೆ ಬಂದು ಸೇರ್ತಾ ಇರೋಣ, ಈ ರೀತಿ ಒಂದು ಉತ್ತಮ ರೀತಿಯಲ್ಲಿ ಚರ್ಚೆ ಮಾಡೋಣ. ಈ ಚರ್ಚೆಯನ್ನು ಮಾಡ್ತಾ ಇದ್ದಂಗೆನೆ ನಮ್ಮ ವಿಚಾರಗಳು ಈ ವೇದಿಕೆಯಲ್ಲಿ ಇನ್ನೂ ನಮ್ಮಲ್ಲಿ ಬೆಳೀತಾ ಹೋಗ್ಲಿ ಅಂತ ಭಾವನೆ ಬರುತ್ತೆ. ಸಜ್ಜನಣ್ಣ, ನೀವೆಲ್ಲ ಓಕೆ ಅಂದ್ರೆ ನಾನು ಮುಗಿಸ್ತೀನಿ ಈ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ ವಿಜಯಕುಮಾರ್. ನಮಸ್ತೆ. ನಮಸ್ಕಾರ. ಧನ್ಯವಾದಗಳು. ಆಯ್ತು, ಬರ್ತೀನಿ. ನಮಸ್ತೆ.